ಸಂಪೂರ್ಣ ಸಾವಯವದ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂತಹ ಹಣ್ಣುಗಳನ್ನು ಬೆಳೆದಂತಹ ಕೃಷಿಕರನ್ನು ನಾವು ಭೇಟಿ ಮಾಡಲಿಕ್ಕಿದ್ದೇವೆ. ಇವರು ಕೃಷಿಕರು ಮಾತ್ರ ಅಲ್ಲ, ಪ್ರಸಿದ್ಧ ಉದ್ಯಮಿಯೂ ಹೌದು. ಈ ಕೃಷಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಯಾರೂ ಮಾಡಿರಲಿಲ್ಲ. ಅದು ಹುಚ್ಚು ಧೈರ್ಯದಲ್ಲಿ ಅವರಿಂದ ಎಲ್ಲ ತಿಳಿದುಕೊಂಡು ಅವರಿಂದಲೇ ಗಿಡವನ್ನು ತಂದುಕೊಂಡು ಕೊರೋನಾದ ಸಂದರ್ಭದಲ್ಲಿ ಈ ಕೃಷಿಯನ್ನು ಪ್ರಾರಂಭಿಸಿದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನೆಟ್ಟರೆ ಅದು ಅವಾಗ ಕೊಳೆತು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. 1.5 ತಿಂಗಳ ನಂತರ ಅದರ ಸೈಡ್ನಲ್ಲಿ ಸಣ್ಣ ಸಣ್ಣ ಚಿಗುರು ಬರಲಿಕ್ಕೆ ಶುರು. ಒಂದು ಗಿಡಕ್ಕೆ ಒಂದೇ ಒಳ್ಳೆಯ ಚಿಗುರನ್ನು ನೋಡಿ ಇಡಬೇಕು. ಹೊರಗಿನ ಕಲರ್ ಅದು ಕೆಂಪಿರ್ತದೆ, ಒಳಗೆ ಬಿಳಿ ಇರ್ತದೆ. ಅದು ಟೇಸ್ಟ್ ಕಡಿಮೆ, ಸ್ವೀಟ್ ಕಡಿಮೆ. ಇನ್ನೊಂದು ಬರ್ತದೆ ಯೆಲ್ಲೋ, ಹೊರಗೆ ಯೆಲ್ಲೋ ಬರ್ತದೆ, ಒಳಗೆ ವೈಟ್ ಬರ್ತದೆ. ಅದು ಇಷ್ಟು ಟೇಸ್ಟ್ ಇಲ್ಲ. ಮತ್ತೊಂದು ಇರುವುದು ರೆಡ್ ಕಲರ್, ಅದು ಈ ಕಲರ್. ಇದು ಹೊರಗೂ ರೆಡ್, ಒಳಗೂ ರೆಡ್. ಇದು ಸ್ವೀಟ್ ಜಾಸ್ತಿ ಇರುವಂಥದ್ದು. ತರಕಾರಿ ಬೆಳೆಯುವ ಹಾಗೆ ಭಾರಿ ಸುಲಭದಲ್ಲಿ ಬೆಳೆಯುವಂಥ ಒಂದು ಬೆಳೆ. 150 ಅಲ್ಲ, ನಿಮಗೆ 50 ರೂಪಾಯಿ ಸಿಕ್ಕಿದ್ರು ಇದರಲ್ಲಿ ಲಾಸ್ ಇಲ್ಲ. 100 ರೂಪಾಯಿ ಸಿಕ್ಕಿದ್ರೆ ಲಾಭ ಇಲ್ಲ. ವೀಕ್ಷಕರೇ, ಹಣ್ಣು ಹಂಪಲಗಳನ್ನು ತಗೊಳ್ಬೇಕು ಅಂತ ಹೇಳಿದಾಗ ನಾವು ಮಾರುಕಟ್ಟೆಗೆ ಹೋಗ್ತೇವೆ. ಆದರೆ ಮಾರುಕಟ್ಟೆಗೆ ಹೋದಾಗ ನಮಗೆ ಸಿಗುವಂಥ ಹಣ್ಣು ತಾಜವಾ, ಫ್ರೆಶ್ ಆಗಿದೆಯಾ, ಸಾವಯವ ಆಗಿದೆಯಾ, ಆರೋಗ್ಯಕರವಾಗಿದೆಯಾ, ಎಲ್ಲ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತದೆ. ಆದರೆ ಸಂಪೂರ್ಣ ಸಾವಯವದ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂಥ ಹಣ್ಣುಗಳನ್ನು ಬೆಳೆದಂತಹ ಕೃಷಿಕರನ್ನು ನಾವು ಭೇಟಿ ಮಾಡಲಿಕ್ಕಿದ್ದೇವೆ. ಸುಮಾರು 1,000 ಕಂಬಗಳನ್ನು ಹಾಕುವ ಮೂಲಕವಾಗಿ 4,000 ಡ್ರ್ಯಾಗನ್ ಫ್ರೂಟ್ಗಳನ್ನು ಬೆಳೆದಂತಹ ವ್ಯಕ್ತಿ, ಅದರೊಂದಿಗೆ ಅದೆಷ್ಟೋ ರೀತಿಯಾಗಿರುವಂತಹ ವೆರೈಟಿಯ ಹಲಸಿನ ಆ ಕೃಷಿಯನ್ನು ಮಾಡಿದಂತಹ ವ್ಯಕ್ತಿ, ಬೇರೆ ಬೇರೆ ರೀತಿಯಾಗಿರುವಂಥ ಫ್ರೂಟ್ಗಳು ಗಮನಿಸುವಂತ ಹೇಳಿದ್ರೆ ಹಲಸು, ಮಾವು, ಎಲ್ಲ ರೀತಿಯ ವೆರೈಟಿಗಳೊಟ್ಟಿಗೆ ಅದ್ಭುತವಾಗಿರುವಂತಹ ಗದ್ದೆಯ ಕೃಷಿಗಳನ್ನು ಮಾಡಿರುವಂಥದ್ದು. ಅವರ ಮನೆಗೆ ಒಮ್ಮೆ ಹೋಗ್ತಾ ಇದ್ದಾಗಲೇ ಒಂದು ಪ್ರಕೃತಿಯ ಸೌಂದರ್ಯದ ಒಳಗೆ ನಾವು ನುಗ್ಗಿದ್ದೇವಾ ಅಂತ ಹೇಳುವಂತಹ ಫೀಲ್ ಆಗುವಂಥದ್ದು ಸತ್ಯದ ಮಾತು. ಅಂತಹ ಅಪ್ರತಿಮ ಕೃಷಿಕ, ಪ್ರಸಿದ್ಧ ಉದ್ಯಮಿ, ನಮ್ಮೆಲ್ಲರಿಗೂ ಕೂಡ ತಿಳಿದಂತಹ ವ್ಯಕ್ತಿ, ಸಮಾಜಮುಖಿಯಾಗಿರುವಂತಹ ಚಿಂತನೆಯೊಟ್ಟಿಗೆ ಕೊಡುಗೈ ದಾನಿಯೂ ಹೌದು. ಅಷ್ಟು ಮಾತ್ರವಾ ಅಂತ ಹೇಳಿದರೆ ಅಲ್ವೇ ಅಲ್ಲ, ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿರುವಂಥ ಒಲವು ತೋರಿಸುವ ಮೂಲಕವಾಗಿ ದೇವರ ಸಂಪೂರ್ಣವಾಗಿರುವಂಥ ಅನುಗ್ರಹವಾಗಿರುವಂಥ ವ್ಯಕ್ತಿ. ಹೇಗೆ ಹೇಳ್ತೀರಿ ಅಂತ ಹೇಳಿದರೆ, ಪೊಳಲಿ ಬ್ರಹ್ಮಕಲಶ ಇರ್ಬೋದು, ಕಟೀಲು ಬ್ರಹ್ಮಕಲಶ ಇರ್ಬೋದು, ಅದೇ ರೀತಿಯಾಗಿ ಪಡುಬಿದ್ರೆ ಬ್ರಹ್ಮಕಲಶಗಳಿಗೆ ಹೊರೆ ಕಾಣಿಕೆ ವ್ಯವಸ್ಥೆಯನ್ನು ಸಂಪೂರ್ಣ ನೇತೃತ್ವ ವಹಿಸಿಕೊಳ್ಳುವ ಮೂಲಕವಾಗಿ ಪೊಳಲಿ, ಕಟೀಲಿನಲ್ಲಿ ಸುಮಾರು 250 ರೀತಿ ಗಾಡಿಗಳು, ಅದೇ ರೀತಿಯಾಗಿ ಪಡುಬಿದ್ರೆಗೆ ಸುಮಾರು 100-150 ಗಾಡಿಗಳ ಎಲ್ಲ ರೀತಿಯಾಗಿರುವಂಥ ಹೊರೆ ಕಾಣಿಕೆಯನ್ನು ಕೊಂಡೋಗಿರುವಂಥದ್ದು ಭಾಳ ವಿಶಿಷ್ಟವಾಗಿರುವಂಥ ಯಶಸ್ಸು ಕಾಣಿದ್ದಾರೆ. ಅದರೊಟ್ಟಿಗೆ ಬಹಳ ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು ಆಳ್ವಾಸಲಾಗಿರುವಂತಹ ಜಾಂಬುರಿ. ಪ್ರತಿಯೊಬ್ಬನಿಗೂ ಕೂಡ ಹೊಸ ಪ್ರಪಂಚವನ್ನೇ ಕಾಣಿಸಿದಂತಹ ಡಾಕ್ಟರ್ ಮೋಹನ ಆಳ್ವ ಅವರ ವಿಶಿಷ್ಟ ಕಲ್ಪನೆಗೆ ನಮ್ಮ ಈ ಭಾಗದಿಂದ, ಅಂದರೆ ಬಂಟ್ವಾಳದ ಭಾಗದಿಂದ 1,500 ಗಾಡಿಗಳು ಹೋಗುವ ಮೂಲಕವಾಗಿ ಬೃಹದ್ದಾಗಿರುವಂಥ ಹೊರೆ ಕಾಣಿಕೆಯನ್ನು ಸಮರ್ಪಣೆಯಾಗಿರುವಂತಹ ವಿಶಿಷ್ಟವಾಗಿರುವಂಥ ತಾಣ. ಅದರೊಂದಿಗೆ ನಮ್ಮ ಈ ಬಂಟ್ವಾಳದ ಬಂಟರ ಭವನ ಅಂತ ನಾವು ಗಮನಿಸಿರ್ತೇವೆ. ಭಾಳ ಸುಂದರಮಯವಾಗಿರುವಂಥ ಬಂಟ್ವಾಳದಲ್ಲಿರುವಂತಹ ಬಂಟರ ಭವನ. ಆ ಬಂಟರ ಭವನವನ್ನು ನಿರ್ಮಾಣ ಆಗಬೇಕು ಅಂತ ಹೇಳಿದಾಗ ನೇತೃತ್ವ ವಹಿಸಿದವರು, ಅದರೊಟ್ಟಿಗೆ ಅದರ ಅಧ್ಯಕ್ಷರಾಗಿಯೂ ಕೂಡ ವಿಶೇಷವಾಗಿರುವಂಥ ಕಾರ್ಯಪ್ರವೃತ್ತತೆಯನ್ನು ತನ್ನಲ್ಲಿ ತಾನು ತೊಡಗಿಸಿಕೊಂಡಂಥ ವ್ಯಕ್ತಿಯೊಟ್ಟಿಗೆ ಹಲವಾರು ರೀತಿಯಾಗಿರುವಂಥ ಬಡಬಗ್ಗರಿಗೆ ದಾನ ಮಾಡುವ ಮೂಲಕವಾಗಿ, ವಿಶೇಷವಾಗಿರುವಂಥ ಕೊಡುಗೆ ನೀಡುವ ಮೂಲಕವಾಗಿ ತನ್ನ ಎಲ್ಲ ರೀತಿಯ ಜೀವನವನ್ನು ನನ್ನ ಸಂಸಾರಕ್ಕಲ್ಲ, ನನ್ನ ಇಡೀ ಎಲ್ಲ ರೀತಿಯಾಗಿರುವಂಥ ಬಾಂಧವರಿಗೆ ಅಂತ ಹೇಳುವಂಥ ಇಟ್ಟಂಥ ವ್ಯಕ್ತಿ. ಅದರೊಂದಿಗೆ ಪ್ರಸ್ತುತ ಶೆಡ್ಯದಲ್ಲಾಗಿರುವಂತಹ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯ ಆ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿ. ಖಂಡಿತವಾಗಿಯೂ ಇಂಥ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನಮ್ಮ ದೊಡ್ಡ ವಿಷಯ ಏನೂ ಅಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ತುಳುನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವರು ತಿಳಿದಿರುವಂತಹ ವ್ಯಕ್ತಿಯೇ, ನಮ್ಮೆಲ್ಲ ರೀತಿಯಾಗಿರುವಂಥ ಪ್ರೀತಿ ಪಾತ್ರವಾಗಿರುವಂಥ ವ್ಯಕ್ತಿ. ರಂಗೋಲಿ ಚಂದ್ರಾಸ ಡಿ ಶೆಟ್ಟಿ, ನಮಸ್ಕಾರ.
ಬಹಳ ಹೆಮ್ಮೆ ಆಗುವಂಥ ಸರ್. ಎಲ್ಲವನ್ನು ಗಮನಿಸ್ತಾ ಇದ್ದಾಗಲೇ ಆಗ್ತಾ ಹೋಗ್ತದೆ ಇದು ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾ ಅಂತೇಳಿ. ಬಟ್ ಸಾಧ್ಯ ಅಂತೇಳಿ ದೇವರ ಮೂಲಕವಾಗಿ ದೇವರ ಒಂದು ವಿಶೇಷ ಪ್ರೇರಣೆಯಿಂದ ನೀವು ಮಾಡಿದ್ದೀರಿ ಅಂತ ಸತ್ಯದ ವಿಷಯ. ಕೃಷಿಕರಾದದ್ದು ಎಲ್ಲಿ ಅಂತ ನಮಗೆ ಭಾಳ ವಿಶೇಷ. ಯಾಕಂದರೆ ಬ್ರಹ್ಮಕಲಶೋತ್ಸವ ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ವಿಶಿಷ್ಟವಾಗಿ ನಮ್ಗೆ ಗಮನಿಸು ಅಂತ ಹೇಳಿದರೆ ರಂಗೋಲಿ ಹೆಸರೇ ಕೇಳಿದಾಗ ಕೂಡ ನಮ್ಮೆಲ್ಲರಿಗೂ ತಿಳಿದಂಥದ್ದು ಅದು ಚಂದ್ರಾಸಣ್ಣ ಅಲ್ವಾ ಅಂಥೇಳಿ. ಚಂದ್ರಾಸಣ್ಣನಿಗೆ ಬಿಸ್ನೆಸ್ ಮ್ಯಾನ್ ಆಗಿ ವಿಶಿಷ್ಟವಾಗಿರುವಂಥ ಆಲೋಚನೆಗಳಿತ್ತು, ಎಲ್ಲವೂ ಯಶಸ್ವಿಪೂರ್ವಕವಾಗಿ ಆಗಿತ್ತು. ಕೃಷಿಕರಾದದ್ದು ಯಾವಾಗ ಅಂತೇಳಿ? ಮೂಲತಃ ನಾವು ಕೃಷಿಕರೇ. ಓಕೆ. 18 ವರ್ಷಗಳ ಕಾಲ ನನ್ನ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಾನು ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದವ. ಆಗ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ನಾವೆಲ್ಲ ಭಾಗವಹಿಸಿದ್ದು ಇದೆ. ಕೃಷಿಯ ಬಗ್ಗೆ ತುಂಬ ಆ ಸಣ್ಣ ಏಜಿನಲ್ಲಿ ನಾವು ತಿಳ್ಕೊಂಡದ್ದಿದೆ. ನಮ್ಮ ತಂದೆಯವರ ಮಾರ್ಗದರ್ಶನ, ನನ್ನ ಸಹೋದರರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದವರು. ಹಾಗೆ ನಾನು 18 ವರ್ಷದ ನಂತರ ಹುಬ್ಬಳ್ಳಿಗೆ ಹೋದೆ. ಹುಬ್ಬಳ್ಳಿ ನನ್ನ ವ್ಯವಹಾರವನ್ನು ಪ್ರಾರಂಭಿಸಿದ ನಂತರ ನನ್ನ ಮದುವೆ ಆಯಿತು. 30ನೇ ವರ್ಷದಲ್ಲಿ ಮದುವೆ ಆಗಿ 2 ವರ್ಷ ನಂತರ ನಾನು ಈ BC ರೋಡ್ನ ರಂಗೋಲಿಯನ್ನು ನನ್ನ ಸಹೋದರರೊಟ್ಟಿಗೆ ಸೇರಿಕೊಂಡು ಮಾಡುವ ಸಂದರ್ಭದಲ್ಲಿ ನಾನು ಇಲ್ಲೇ ಬಂದು ಪುನಃ ನಿಲ್ಲುವಂಥ ಪರಿಸ್ಥಿತಿ ಬಂತು. ಅದರ ನಂತರ ಇಲ್ಲಿ ಸಾಮಾಜಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕೊನೆಗೆ ನಮ್ಮ ಈ ಒಂದು ಭೂಮಿಯಲ್ಲಿ ನಮ್ಮ ತಂದೆಯವರು ತೀರಿದ ನಂತರ, ನಮ್ಮ ತಾಯಿಯವರು ತೀರಿದ ನಂತರ ಈ ಜಾಗವನ್ನು ಮಾರುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬರುವಾಗ ನಮ್ಮ ಸಹೋದರಿಯರೆಲ್ಲ ಹೇಳಿದ್ದು, ನಮ್ಮ ತಂದೆ ತಾಯಿಯವರು ಮಾಡಿದಂಥ ಜಾಗ, ಇದನ್ನು ಮಾರುವುದಕ್ಕಿಂತ ನೀವು ಯಾರಾದರೂ ಇದನ್ನು ಇಟ್ಟುಕೊಳ್ಳಿ. ಅದಕ್ಕಾಗಿ ಈ ಜಾಗವನ್ನು ನಾನು ನಮ್ಮ ಸಹೋದರರ ಹತ್ರ ಮಾತನಾಡಿ ನಾನು ಇರಿಸಿಕೊಂಡೆ. ಇರಿಸಿಕೊಂಡು 1 ವರ್ಷ ಆಗುವಾಗಲೇ ಕೊರೋನಾ ಬಂತು. ಕೊರೋನಾದ ಸಂದರ್ಭದಲ್ಲಿ ನಾನು ಮನೆಯಲ್ಲಿ TV ನೋಡ್ತಾ ಇದ್ದೆ ಕುಳಿತುಕೊಂಡು. ಆವಾಗ ಯೂಟ್ಯೂಬ್ನಲ್ಲಿ ನೋಡುವಾಗ ಈ ಒಂದು ಕೃಷಿಯ ಬಗ್ಗೆ, ಬೆಂಗಳೂರಿನ ಒಂದು ಹತ್ತಿರದ ಹಳ್ಳಿಯಲ್ಲಿ ಒಬ್ಬರು ಕೃಷಿ ಮಾಡಿದ್ದರ ಬಗ್ಗೆ ನನಗೆ ತಿಳಿದು ಬಂತು. ಆಮೇಲೆ ನಾನು ಅವರನ್ನು ಕಾಂಟ್ಯಾಕ್ಟ್ ಆದೆ. ಅವರ ಹತ್ರ ಹೋಗಿ ಮಾತನಾಡಿದ ನಂತರ ಈ ಕೃಷಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಯಾರೂ ಮಾಡಿರಲಿಲ್ಲ. ಇಲ್ಲಿ ಮಾಡಬಹುದು. ಎಷ್ಟು ವರ್ಷಗಳ ಹಿಂದೆ ಇದೀಗ? 6 ವರ್ಷಗಳು. 6 ವರ್ಷಗಳಂತ ಅಂದ್ರೆ ಫಸ್ಟ್ ಕೋವಿಡ್. ಓಕೆ. ನನಗೆ ಧೈರ್ಯ ಇರಲಿಲ್ಲ, ಆಗುತ್ತದೆ ಅನ್ನೋ ಧೈರ್ಯ ಇರಲಿಲ್ಲ. ಆದರೆ ಹುಚ್ಚು ಧೈರ್ಯದಲ್ಲಿ ಅವರಿಂದ ಎಲ್ಲ ತಿಳಿದುಕೊಂಡು ಅವರಿಂದಲೇ ಗಿಡವನ್ನು ತಂದುಕೊಂಡು ಈ ಕೃಷಿಯನ್ನು ಪ್ರಾರಂಭಿಸಿದೆ. ಈಗ ಪ್ರಾರಂಭ ಹಂತದಲ್ಲಿಯೇ ನೀವು 4,000 ಗಿಡಗಳನ್ನು ತಂದಿದ್ದರೆ ಹೇಗೆ? ಪ್ರಾರಂಭ ಹಂತದಲ್ಲೇ 1,000 ಕಂಬಗಳನ್ನು ಹಾಕಿ 4,000 ಗಿಡಗಳನ್ನು ಹಾಕಿದ್ದೆ. ಒಂದೇ ವರ್ಷದಲ್ಲಿ ಇದರಲ್ಲಿ ಫಲ ಬಂದಿತ್ತು. ಅಲ್ಲ, ಅದು ಥ್ಯಾಂಕ್ ಗಾಡ್ ಬಂದಿರುವಂತ ಸತ್ಯ. ಆದರೆ ಪ್ರಾರಂಭ ಹಂತದಲ್ಲಿ 4,000 ಹಾಕಲಿಕ್ಕೆ ಯಾವ ಧೈರ್ಯ ಮುಂದೆ ಬಂತು ಅಂತ? ಈ ಜಾಗವನ್ನು 1, 2, 3 ಸೆಕ್ಷನ್ನಲ್ಲಿ ಸಮತಟ್ಟು ಮಾಡಿ ಇಟ್ಟಿದ್ದೆ. ಏನು ಮಾಡುವುದು ಅನ್ನೋ ಒಂದು ನನಗೆ ಮನಸ್ಸಿನಲ್ಲಿ ಬಂದಿತ್ತು. ಅಡಿಕೆ ಅಂತೂ ನಾನು ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ. ಅಡಿಕೆ ಕೃಷಿಯ ಬಗ್ಗೆ ನನಗೆ ಗೊತ್ತಿದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಆ ಅಡಿಕೆಯ ಕೆಲಸವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಬೇಕಾದಷ್ಟು ಆಳುಗಳು ಸಿಗುವುದಿಲ್ಲ. ಅದಕ್ಕಾಗಿ ಸುಲಭ ಯಾವುದಂದ್ರೆ ಇದು ಸುಲಭ ಅಂತ ನನಗೆ ಗೊತ್ತಾಯಿತು. ಇದಕ್ಕೆ ಫಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ ವಿನಃ ಮತ್ತೆ ಮುಂದಿನ ದಿನಗಳಲ್ಲಿ ಅದು ಸುಲಭದ ಕೆಲಸ. ಇದಕ್ಕೆ ಆಳುಗಳು ಇಲ್ಲದೇನೂ ನಾವು ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಈ ಕೃಷಿಯನ್ನು ಪ್ರಾರಂಭಿಸಿದ್ರಿ. ಈಗ ಪ್ರಾರಂಭ ಹಂತದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಸಸಿಯನ್ನು ತರಬೇಕಾಗ್ತದೆ. ಸಸಿಗೆ ಎಷ್ಟು ಕೊಟ್ಟರಿ, ಯಾವ ರೀತಿಯಾಗಿರುವಂಥ ಸಸಿಯನ್ನು ತಗೊಳ್ಬೇಕು ಅಂತ ಹೇಳಿ? ಯಾಕಂತಂದರೆ 3 ವೆರೈಟಿಯನ್ನು ಗಮನಿಸ್ತಾ ಹೋಗ್ತೇವೆ. ವೈಟನ್ನು ಗಮನಿಸ್ತಾ ಹೋಗ್ತೇವೆ, ಅದೇ ರೀತಿಯಾಗಿ ಎಲ್ಲೋ ಗಮನಿಸ್ತಾ ಹೋಗ್ತೇವೆ, ಈ ರೀತಿಯಾಗಿರೋ ಪಿಂಕ್ ಗಮನಿಸ್ತಾ ಹೋಗ್ತೇವೆ. ಯಾವ್ದು ತಗೊಳ್ಬೇಕು ಅಂತ ಅನಿಸ್ತು? ಎಷ್ಟು ಗಿಡ ನಮ್ಮ ದೇಶದಲ್ಲಿ ಒಂದು 4 ತಳಿಗಳು ಪ್ರಚಲಿತದಲ್ಲಿ ಇರುವುದು. 4 ತಳಿ? ಹೌದು. ಹೊರ ದೇಶಗಳಲ್ಲಿ 30 ತನಕ ತಳಿಗಳು ಇದ್ದಾವೆ ಅಂತ ನಾನು ತಿಳಿದುಕೊಂಡಿದ್ದೆ. ಇಲ್ಲಿ ಒಂದು ಮುಖ್ಯವಾಗಿ ವೈಟ್, ಬಿಳಿ, ಹೊರಗಿನ ಕಲರ್ ಅದು ಈ ರೀತಿ ಕೆಂಪು ಇರ್ತದೆ, ಒಳಗೆ ಬಿಳಿ ಇರ್ತದೆ. ಅದು ಟೇಸ್ಟ್ ಕಡಿಮೆ, ಸ್ವೀಟ್ ಕಡಿಮೆ. ಇನ್ನೊಂದು ಬರ್ತದೆ ಯೆಲ್ಲೋ, ಹೊರಗೆ ಯೆಲ್ಲೋ ಬರ್ತದೆ, ಒಳಗೆ ವೈಟ್ ಬರ್ತದೆ. ಅದು ಇಷ್ಟು ಟೇಸ್ಟ್ ಇಲ್ಲ. ಮತ್ತೊಂದು ಇರೋದು ರೆಡ್ ಕಲರ್, ಅದು ಈ ಕಲರ್. ಇದು ಹೊರಗೂ ರೆಡ್, ಒಳಗೂ ರೆಡ್. ಇದು ಸ್ವೀಟ್ ಜಾಸ್ತಿ ಇರುವಂತದ್ದು. ಮತ್ತೊಂದು ಇರೋದು ಹೊರಗೆ ಪಿಂಕ್, ಒಳಗೆ ಪಿಂಕ್. ಇದಕ್ಕಿಂತ ಸ್ವಲ್ಪ ಕಡಿಮೆ ಟೇಸ್ಟ್, ಕಡಿಮೆ ಸ್ವೀಟ್. ಆದ್ರಿಂದ ನಾನು ಈ ಒಂದು ತಳಿಯನ್ನ
ಆಯ್ಕೆ ಮಾಡಿದ್ರಿ ಅಂತ ಹೇಳಿ. ಈಗ ಆಯ್ಕೆ ಮಾಡಿದ ನಂತರ ಈ ಒಂದು ತಳಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಭೂಮಿ ಸೆಟ್ ಆಗಿರ್ಬೇಕು. ಯಾಕಂದ್ರೆ ನೀವು ನೆಲ ಸಮವಾಗಿ ಮಾಡಿದ್ದೀರಿ ಸತ್ಯ, ಆದ್ರೆ ಇದಕ್ಕೆ ಬೇಕಾದ ಭೂಮಿ ಹೇಗೆ ಸೆಟ್ ಮಾಡಬೇಕು? ಮುಖ್ಯವಾಗಿ ಈ ಬೆಳೆಗೆ ಅದರ ಬುಡದಲ್ಲಿ ನೀರು ನಿಲ್ಬಾರ್ದು. ಜಾರು ಪ್ರದೇಶ ಇದ್ದಲ್ಲಿ ಬಹಳ ಉತ್ತಮ. ನಮ್ಮ ಈ ಜಾಗ ಜಾರು ಪ್ರದೇಶವಾಗಿತ್ತು, ಆದರೆ ನಾನು ಇದನ್ನು ಮಾಡ್ತೇನೆ ತಾವಾಗ ತಿಳಿದುಕೊಂಡಿರಲಿಲ್ಲ. ಆಮೇಲೆ ನಾನು ಸಮತಟ್ಟು ಮಾಡಿದ ನಂತರ ನಾನು ಮಾಡಿದ ಮಿಸ್ಟೇಕ್ ಅಂತ ನನಗೆ ಗೊತ್ತಾಯಿತು. ಸಮತಟ್ಟು ಮಾಡಿದ ನಂತರ ನಾವು ಒಂದು ಕಂಬವನ್ನು ನೆಟ್ಟ ನಂತರ ಅದರ ಸುತ್ತ ಒಂದು 5 ಬುಟ್ಟಿ ಮಣ್ಣನ್ನು ಹಾಕಿ ಗುಪ್ಪೆ ಮಾಡುದಂತಾರೆ, ಎತ್ತರ ಮಾಡುದು, ನೀರು ನಿಲ್ಲದಾಗಿ. ಆ ಎತ್ತರ ಮಾಡಿ ಅದರ ಬುಡದಲ್ಲಿ 4 ಗಿಡ, ಆ ಕಂಬದ 4 ಸುತ್ತ ಒಂದೊಂದು ಗಿಡದಂತೆ 4 ಗಿಡಗಳನ್ನು ನಾವು ನೆಟ್ಟದ್ದು. ಈ ಗಿಡಗಳನ್ನು ನಾನು ಅಲ್ಲಿಂದಲೇ ತಂದಿದ್ದೆ. ಒಂದು ಗಿಡ ಅಂದರೆ ನಮಗೆ ಬೇಕಾದ್ದು 1/2 ಫೀಟು, 3/4 ಫೀಟು, 1 ಫೀಟ್ನ ಉದ್ದದಷ್ಟು ಗಿಡ, ಅಷ್ಟೇ ಸಾಕಾಗುತ್ತದೆ. ನೀವೇನು ಹಾಕಬೇಕಾಗ್ತದೆ ನಡುವ ಮೊದಲು ನಾವು ಒಂದು 2 ಬುಟ್ಟಿ ಮಣ್ಣು ಹಾಕಿದ ನಂತರ 2 ಬುಟ್ಟಿ ಗೊಬ್ಬರ. ನಾನು ಹಾಕಿದ್ದ ಆವಾಗ ಕೊಟ್ಟಿಗೆಯ ಗೊಬ್ಬರ. ಈಗ ಕೊಟ್ಟಿಗೆ ಗೊಬ್ಬರ ಕಡಿಮೆ ಸಿಗುವುದರಿಂದ ಯಾರಾದರೂ ಮಾಡುದಿದ್ದಲ್ಲಿ ಕುರಿ ಗೊಬ್ಬರ ಸಿಗ್ತದೆ, ಬೇರೆ ಬೇರೆ ಗೊಬ್ಬರಗಳೆಲ್ಲ ಸಿಗ್ತದೆ, ಅದು ಹಾಕಿ ಅದರ ನಂತರ ಪುನಃ 3-4 ಬುಟ್ಟಿ ಮಣ್ಣನ್ನು ಹಾಕಿದರೆ ಅದು ಗುಪ್ಪೆ ಥರ ಕಾಣ್ತದೆ. ಅದರಲ್ಲಿ ಆ 4 ಗಿಡಗಳನ್ನು ಒಂದೊಂದು ಬದಿಯಲ್ಲಿ ಒಂದು 3 ಇಂಚಿನಷ್ಟು ಕೆಳಗೆ ಮಾಡಿ ಆ ಕಂಬಕ್ಕೆ ಒರಗಿಸಿಕೊಂಡು ನೆಡಬೇಕು. ಈಗ ನೆಟ್ಟಂತ ನಿಮಗೆ ಯಾವ ಸಮಯದಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಯಿತು? ನೆಡುವ ಸಮಯನು ಮಳೆಗಾಲದಲ್ಲಿ ನೆಟ್ಟರೆ ಅದು ಕೊಳೆತು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನೆಟ್ಟರೆ ಅದು ಅವಾಗ ಕೊಳೆತು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ಇದು ನೆಟ್ಟು 1-1.5 ತಿಂಗಳ ನಂತರ, 1 ತಿಂಗಳ ತನಕ ಅದು ಏನಾಗಿರುವುದಿಲ್ಲ, ಗೊತ್ತೇ ಆಗುವುದಿಲ್ಲ. 1.5 ತಿಂಗಳ ನಂತರ ಅದರ ಸೈಡ್ನಲ್ಲಿ ಸಣ್ಣ ಸಣ್ಣ ಚಿಗುರು ಬರಲಿಕ್ಕೆ ಶುರುವಾಗ್ತದೆ. ಚಿಗುರು ಮೇಲೆ ಬರ್ತಾ ಇರುವಾಗ ಒಂದು ಗಿಡಕ್ಕೆ ಒಂದೇ ಒಳ್ಳೆಯ ಚಿಗುರನ್ನು ನೋಡಿ ಇಡಬೇಕು. ಉಳಿದ ಚಿಗುರನ್ನು ಕಟ್ ಮಾಡಿ ತೆಗಿಬೇಕು. ಒಂದು ಸಾಕು ನಮಗೆ. ಒಂದು ಗಿಡದಲ್ಲಿ 1 ಚಿಗುರು, ಹಾಗೆ 4 ಗಿಡದಲ್ಲಿ 4 ಚಿಗುರು, ಅದು ಮೇಲೆ 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 ಬರ್ತಾ ಇರ್ತದೆ. ಮೇಲೆ ಅಂದ್ರೆ ನಿಮ್ಗೆ ಕಾಣ್ತದೆ ಈ ಪೋರ್ಷನ್ ತನಕ ಬರಬೇಕು ಕಂಬದಲ್ಲಿ. ಅಲ್ಲಿ ತನಕ ಬರುವಾಗ ನಮಗೆ ಒಂದು ಹಗ್ಗ ಕಟ್ಟಬೇಕು, ಇಲ್ಲಾದ್ರೆ ಅದು ಬಾಗಿ ಬೆಂಡ್ ಆಗ್ತದೆ. ಅಲ್ಲಿ ತನಕ ಬರುವ ತನಕ ಮಾತ್ರ ಹಗ್ಗ ಕಟ್ಟಬೇಕು. ಆಮೇಲೆ ಮೇಲೆ ಬಂದ ನಂತರ ಅದು ಹೀಗೆ ಹರಡಿ ಕೆಳಗೆ ಬೀಳ್ತದೆ. ಅಲ್ಲಿಂದ ತನ್ನಷ್ಟಕ್ಕೆ ಮತ್ತೆ ಇರ್ತದೆ. ಪ್ರತಿ ಡಿಸೆಂಬರ್, ಜನವರಿ ಸಂದರ್ಭದಲ್ಲಿ ಅದು ಚಿಗುರುವಂಥದ್ದು. ಪ್ರತಿ ವರ್ಷ ಹೊಸ ಚಿಗುರು ಬರ್ತಾನೆ ಇರ್ತದೆ. ಆ ರೀತಿ ಮೇಲೆ ಬಂದು ಹಣ್ಣಾಗಲಿಕ್ಕೆ 1 ವರ್ಷದಲ್ಲೇ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಣ್ಣಾಗುವ ಸಮಯ ಯಾವಂದ್ರೆ ಏಪ್ರಿಲ್ ಎಂಡಿನಿಂದ ಅಕ್ಟೋಬರ್ ಎಂಡ್ ತನಕ. ಹೌದು. ನೀವು ಒಂದು ವೇಳೆ ಅಕ್ಟೋಬರ್, ನವೆಂಬರ್ನಲ್ಲಿ ನೆಟ್ಟರೆ ಆ 1 ವರ್ಷ ಆಗುವ ಸಂದರ್ಭದಲ್ಲಿ, ಆ ಹೂ ಬರುವ ಸಂದರ್ಭದಲ್ಲಿ ನಿಮ್ಗೆ ಸ್ವಲ್ಪ ಹಣ್ಣು ಸಿಗಬಹುದು. ಒಂದು ವೇಳೆ ಅದಕ್ಕಿಂತ ಮೊದಲೇ ನೆಟ್ಟಿದ್ರೆ ನೆಕ್ಸ್ಟ್ ಇಯರ್ನ ಏಪ್ರಿಲ್ ನಂತರ ಹಣ್ಣು. ಈಗ ಚಂದ್ರಹಾಸರು ಹೇಳಬೇಕು ಯಾವ ಸಮಯ ಸೂಕ್ತ, ಯಾವ ತಿಂಗಳು ಸೂಕ್ತ? ನನ್ನ ಲೆಕ್ಕ ಪ್ರಕಾರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ನಂತರ ಪುನಃ ಬೇಸಿಗೆ ಕಾಲದಲ್ಲಿ ನೆಟ್ಟರೆ ಅದಕ್ಕೆ ಎಷ್ಟು ನೀರು ಹಾಕಿದ್ರು ಅದು ಒಂದು ಕ್ಯಾಕ್ಟಸ್ ಇದು ನೋಡಿ, ಅದರಿಂದ ಅದಕ್ಕೆ ಅದು ಬಿಸಿಲಿಗೆ ಸ್ವಲ್ಪ ಅದಕ್ಕೆ ಇದಾಗುವಂತ ಇರ್ತದೆ. ಅದಕ್ಕಾಗಿ ಈ 4 ತಿಂಗಳಲ್ಲಿ ಯಾವಾಗಲೂ ನೆಡಬಹುದು. ವಾಪಸ್ ಕಳ್ಳಿಯ ಜಾತಿಗೆ ಬರುವಂತಹ ಕಾರಣವಾಗಿ ಆ ಬಿಸಿಲು ಅತಿಯಾಗಿ ಬೀಳುವಾಗ ಒಂದು ವೇಳೆ ಕೊಳಿಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಒಂದು ಪ್ರಕ್ರಿಯೆ ಇಲ್ಲಿ ಗಮನಿಸಬಹುದು. ಬಹಳ ಚಂದವಾಗಿ ಕಾಣುವಂಥದ್ದು ಆ ಹೂವನ್ನು ರಾತ್ರಿ ರಾಣಿ ಅಂತ ನಾವು ಗಮನಿಸ್ತಾ ಹೋಗ್ತೀವಿ. ಆ ರಾತ್ರಿ ರಾಣಿಯ ಒಂದು ವಿಶೇಷ ಕಾನ್ಸೆಪ್ಟ್ ಈಗ ನಿಮಗೆ ಗಮನಿಸಬೇಕಾದ್ರೆ ಇಷ್ಟು ದೊಡ್ಡ ಮಾಡುವಾಗ ಆ ಹೂವನ್ನು ನೋಡುವಂತಹ ಖುಷಿ ಹೇಗಿರ್ತದೆ? ಪ್ರಾರಂಭದ ಹಂತ ಸಣ್ಣ ಒಂದು ಮೊಗ್ಗುನ ಥರ ಈ ಪಾಯಿಂಟ್ನಲ್ಲಿ ಬರ್ತದೆ ನೋಡಿ, ಇದೆಲ್ಲ ಮುಳ್ಳಿರುವಲ್ಲೇ ಬರ್ತದೆ, ಈ ಪಾಯಿಂಟ್ ನಲ್ಲಿ ಬರ್ತದೆ. ಈಗ ಒಂದು ಇಂಥದ್ದು ಬಳ್ಳಿಯಲ್ಲಿ ಒಂದು ಸಮಯಕ್ಕೆ 1, 2 ಅಥವಾ 3 ಹೂ ಬರ್ತದೆ ಒಂದು ಸಮಯಕ್ಕೆ. ಅಂದ್ರೆ ವರ್ಷದಲ್ಲಿ ಕಂಟಿನ್ಯೂ ಆಗಿ, ಅಂದ್ರೆ ನಿಮ್ಗೆ ಏಪ್ರಿಲ್ ನಲ್ಲಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಏಪ್ರಿಲ್ ನಂತರ ಮೇ ಅಲ್ಲಿ, ಜೂನ್ ನಲ್ಲಿ, ಜುಲೈಯಲ್ಲಿ, ಆಗಸ್ಟ್ ಅಲ್ಲಿ, ಸೆಪ್ಟೆಂಬರ್ ಎಲ್ಲ ತಿಂಗಳಲ್ಲಿ ಹಂತವಾಗಿ ಬರ್ತದೆ. ಇದರಲ್ಲಿ 1-2 ಬಂದ್ರೆ ಇದರಲ್ಲಿ ಒಂದು, ಇದರಲ್ಲಿ 5, ಇದರಲ್ಲಿ 3, ಈ ರೀತಿ ಇದರಲ್ಲಿ ಒಂದು ಸಂದರ್ಭಕ್ಕೆ 30ರಿಂದ 40 ಹೂ. ಒಮ್ಮೆ ಕಟಾವು ಸಿಗ್ಲಿಕ್ಕೆ ಒಂದು ಗಿಡದಲ್ಲಿ ಹಂಗೆ ಸಿಗ್ತದೆ. ಕೆಲವುದರಲ್ಲಿ ಅದರಲ್ಲಿ ಸ್ವಲ್ಪ ಪರ್ಸೆಂಟ್ ಹೂ ಹಾಳಾಗುವಂತ ಇರ್ತದೆ, ಕೆಲವುದರಲ್ಲಿ ಉಳಿಯಲಬಹುದು ಆಗಿರ್ತದೆ. ಆ ಮೊಗ್ಗು ಸಣ್ಣದು ಒಂದು ಪಾಯಿಂಟ್ ಇರ್ತದೆ. ಆ ಮೊಗ್ಗು ಅರಳುವ ದಿನದ ತನಕ ಅದು ಸಣ್ಣದ್ರಿಂದ ದೊಡ್ಡದಾಗುತ್ತಾ ಇಷ್ಟು ದೊಡ್ಡ ಒಂದು, ಈಗ ಇವತ್ತಿನ ದಿವಸದಲ್ಲಿ ಅದು ನಿಮ್ಗೆ ಕಾಣಿಸ್ತಾ ಸಿಗ್ತಾ ಇಲ್ಲ, ಇಷ್ಟು ದೊಡ್ಡ ಒಂದು ಮೊಗ್ಗು ಆಗಿ, ದೊಡ್ಡ ಮೊಗ್ಗಾಗಿ ಹಿಂಗೆ ಇರ್ತದೆ. ಒಂದು ದಿವಸ ರಾತ್ರಿ ಇದು ಎಲ್ಲ ಸೇಮ್ ಒಂದೇ ದಿವಸ. ಆ ಮೊಗ್ಗುಗಳು ಹುಟ್ಟುವುದರಿಂದ ಹಿಡಿದು ಅರಳುವ ತನಕ, ಕೊಯ್ಯುವ ತನಕ ಅದು ಒಂದೇ ದಿವಸದಲ್ಲಿ ಆಗ್ತದೆ. ಆ ಮೊಗ್ಗು ಅರಳಲಿಕ್ಕೆ, ಹೂ ಅರಳಲಿಕ್ಕೆ 10 ದಿವಸ ಬೇಕು. 10 ದಿವಸ ನಂತರ ಕರೆಕ್ಟ್ 1 ತಿಂಗಳಲ್ಲಿ ಹಣ್ಣು ಕೊಯ್ಲಿಕ್ಕೆ ಸಿಗ್ತದೆ. ಆ ಅರಳಿದ ದಿವಸ ಅದು ಅರಳುವಂಥದ್ದೇ ರಾತ್ರಿ ದಿವಸ. 7 ಗಂಟೆ ಸುಮಾರಿಗೆ ಅದು ಅರಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಸುಮಾರಿಗೆ ಇದು ಎಲ್ಲ ಅರಳಿದ ನಂತರ ಮೇಲೆ ನೋಡ್ತಾ ಇರ್ತದೆ. ಹೂವಿನ ಉದ್ದನೆ ಒಂದು
ಕಾಲು 1.5 ಫೀಟ್ ತನಕ ಅದರ ಉದ್ದ ಇರ್ತದೆ. ಓಕೆ. ಅದು ಹೂ ನೋಡಿ ಈಗ ಇದು ಉದ್ದ ಇರ್ತದಾ? ಇದಕ್ಕಿಂತ ಉದ್ದ ಹರಳಿದಾಗ ಅದು ಹಿಂಗೆ ಹಿಂಗೆ ಕಾಣ್ತದೆ, ಅಗಲವಾಗಿ ಕಾಣ್ತದೆ. ಅದು ನೋಡುವುದೇ ಭಾರಿ ಚಂದ ಇರ್ತದೆ. ಬಿಳಿ ಕಲ್ಲರ್ನ ಇದು ಅದರೊಳಗೆ ಇರುವಂತಹ ಪರಾಗದ ಕಲ್ಲರ್ ಎಲ್ಲೋ ಆಗಿ ಭಾರಿ ಚಂದ ಇರ್ತದೆ. ನೀವು ರಾತ್ರಿ ಸಂದರ್ಭದಲ್ಲಿ ಅದು ಹುಣ್ಣಿಮೆ ಏನಾದ್ರೆ ಇದನ್ನು ನೋಡ್ಲಿಕ್ಕೆ ಭಾರಿ ಚಂದ. ಎಲ್ಲ ಹೂ ಬಾನು ನೋಡ್ತಾ ಇರ್ತದೆ. ಅದು ನೋಡುವಂತ ಎಲ್ಲ ಒಂದರಲ್ಲಿ 25, 30, 40 ಹೂಗಳ ಮೇಲೆ ನೋಡುವಾಗ ಇಡೀ ಕಲ್ಲರ್ ಅದು ಇಡೀ ತೋಟ ವೈಟ್ 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 ಕಾಣ್ತಾ ಇರ್ತದೆ. ಇದು ಆದ ನಂತರ ಬೆಳಿಗ್ಗೆ 7 ಗಂಟೆ ಸಮಯಕ್ಕೆ ಹೂ ಎಲ್ಲ ಬಾಡಿ ಕೆಳಗೆ ಜೋತು ಬೀಳ್ತದೆ. ಇದರ ಒಳಗೆ ಜೇನು ಬಂದು ಪರಾಗಸ್ಪರ್ಶ ಆಗಬೇಕು. ಅದು ಮುದುಡುವ ಮೊದಲು, ಇದು ಮುದುಡುವ ಮೊದಲು ಜೇನು ಬಂದು ಅದು ಪರಾಗಸ್ಪರ್ಶ ಆಗಬೇಕು. ಆ ಪರಾಗಸ್ಪರ್ಶ ಆದ ನಂತರ ಇದು ಮುದುಡು ಈ ಥರ ಆಗಿದೆ. ಇದು ನಿನ್ನೆಲ್ಲ ಮೊನ್ನೆ ಹರಳಿದ್ದು. ಇದು ಒಂದು 2 ದಿವಸದ ಮೊದಲು ಇದು ಗೊತ್ತಾಗ್ತದೆ ನಿಮಗೆ. ಇದು ಒಂದು ಹಂತ. ಇದರ ನಂತರ ಈ ಹೂವು ಕೊಳೆಯುವ ಹಂತಕ್ಕೆ ಬರ್ತದೆ. ನೋಡಿ ಇದು ಕೊಳೆಯುತ್ತಾ ಬರ್ತದೆ. ಕೊಳೆದ ನಂತರ ಇದರ ಬುಡ ಇಲ್ಲಿ ಸಂದು ಕಾಣುವಂಥದ್ದು ನೋಡಿ, ಈ ಬುಡ ದೊಡ್ಡದು ಆಗ್ತಾ ಹೋಗ್ತದೆ. ಇದರ ನಂತರ ಇದು ಕೊಳೆತು ಕೆಳಗೆ ಬೀಳ್ತದೆ. 1 ತಿಂಗಳು ಅರಳಿದ 1 ತಿಂಗಳ ನಂತರ ಹಣ್ಣು ಕೆಂಪು ಕಲ್ಲರ್ಗೆ ಬರ್ತದೆ. ಕೆಂಪು ಕಲ್ಲರ್ ಮಾಡಿ ನಿಮಗೆ ಒಂದು 10 ದಿವಸ ಇಡಬಹುದು. ಆದರೆ ಈ ಮಳೆಯ ಟೈಮ್ನಲ್ಲಿ ಅದು ಇದ್ರೆ ಸ್ವಲ್ಪ ಅದು ಭಾಗ ಆಗುವಂಥದ್ದು ಮತ್ತೆ ಕೊಳೆಯುವಂಥದ್ದು ಎಲ್ಲ ಇರ್ತದೆ. ಅದಕ್ಕಾಗಿ ನಾವು ಹಣ್ಣಾಗಿ 2-3 ದಿವಸದೊಳಗೆ ಅದನ್ನು ಕಟಾವು ಮಾಡಬೇಕು. ವೀಕ್ಷಕ ಗಮನಿಸಬಹುದು, ಕೇವಲ 1 ತಿಂಗಳಲ್ಲಿ ಆ ಮಿಡಿ ಕಾಣಿದ ಕೂಡಲೇ 1 ತಿಂಗಳಲ್ಲಿ ಹಣ್ಣಾಗುವ ಮೂಲಕವಾಗಿ ನಮಗೆ ಫಲ ಸಿಗ್ತದೆ ಅಂತೇಳಿ. ಯಾಕಂದರೆ ಯಾವುದೇ ರೀತಿಯಾಗಿರೋದು ಈಗ ಹಲಸಿರುವುದು ಮಾವು ಇರ್ಬೋದು ತಿಂಗಳಾನುಗಟ್ಟಲೆ ಕಾಯಬೇಕಾಗ್ತದೆ. ಆದರೆ ಇದು ಬಹಳ ಶೀಘ್ರವಾಗಿ ಹಣ್ಣು ಕೊಡ್ತಾ ಹೋಗ್ತದೆ. ಅದರೊಟ್ಟಿಗೆ ಬಹಳ ಏನು ಹೆಮ್ಮೆ ಅಂತ ಹೇಳಿದರೆ ಆ ಹೂವನ್ನು ನೋಡಲಿಕ್ಕೆ ಒಂದು ಸ್ಪೆಷಾಲಿಟಿ ಅಂತೇಳಿ. ಹುಣ್ಣಿಮೆ ದಿವಸದಲ್ಲಿ ಇವರ ಖಂಡಿತವಾಗಿ ಭಾಳ ಖುಷಿ ಏನು ಅಂತ ಹೇಳಿದರೆ ಮೇಲ್ಭಾಗದಲ್ಲಿ ಎತ್ತರದ ಪ್ರದೇಶ ಇರುವುದು. ಇವರ ಮನೆಯ ಭಾಗದಲ್ಲಿ ನಿಂತುಕೊಂಡು ನೋಡಿದರೂ ಕೂಡ ಅದು ಎತ್ತರ ಪ್ರದೇಶ ಕಾಣುವಂಥದ್ದು. ಅಷ್ಟು ಸುಂದರವಾಗಿರುವಂತಹ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೆಯುವ ಮೂಲಕವಾಗಿ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳುವುದನ್ನು ನಾವು ಗಮನಿಸ್ಬೋದು. ಯಶಸ್ಸು ಪ್ರಾರಂಭದ ದಿವಸ ಅಂದರೆ ಪ್ರಾರಂಭದ ವರ್ಷದಲ್ಲಿ ಎಷ್ಟು ಸಿಕ್ಕಿತ್ತು ಅಂದಾಜಿ? ಮೊದಲ ವರ್ಷ ನಾವು ನೆಟ್ಟು 9 ತಿಂಗಳಲ್ಲಿ ಹಣ್ಣು ಸ್ಟಾರ್ಟ್ ಆಯಿತು. ಆ 3 ತಿಂಗಳೇ ಮಾತ್ರ ಅದರಲ್ಲಿ ಸಿಕ್ಕಿತ್ತು ನಮಗೆ. ಮೂರು ಅಲ್ಲ 2 ತಿಂಗಳು ಸಿಕ್ತು. ಅದು ಹಣ್ಣಿನ ಸೀಸನ್ ಇದೆಲ್ಲ. ಆ ಸಂದರ್ಭದಲ್ಲಿ ನನಗೆ ಒಂದು 800 kg ಮಾತ್ರ ಸಿಕ್ಕಿತ್ತು. 800 kg. ಹೌದೌದು. ಅದರ ನಂತರ 2ನೇ ವರ್ಷದಲ್ಲಿ 3 ಟನ್ ಸಿಕ್ತು. ಅದರ ವರ್ಷದಲ್ಲಿ 7 ಟನ್ ಸಿಕ್ತು. ಈಗ ನಮಗೆ ಸದ್ಯದ ಇದರಲ್ಲಿ ಒಟ್ಟು ಟೋಟಲ್ ನಮ್ಮ ಇದರಲ್ಲಿ ಒಂದು 18ರಿಂದ 20 ಟನ್ ಸಿಗ್ತಾ ಇದೆ. ಈಗ ನೋಡಿ ಇವತ್ತು ನಾನು ಕೊಯ್ಲು ಆಗ್ತಾ ಇದೆ. ಇವತ್ತೊಂದು 3.5 ಟನ್ ನನಗೆ ಸಿಗ್ಬಹುದು ಅಂತ ಹೇಳಿ. ಈಗ ಕಳೆದ ವರ್ಷ ನಿಮಗೆ ಸುಮಾರು 18 ಟನ್ ಸಿಕ್ಕಿರುವಂತದ್ದು. ಈಗ 18 ಟನ್ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ತಿಳಿಪಡಿಸಬೇಕು, ಎಷ್ಟು ಇರ್ತದೆ ಒಂದು 18 ಟನ್ನಲ್ಲಿ ಎಷ್ಟು ಹಣ್ಣು ಇರ್ತದೆ? ಎಷ್ಟು ಹಣ್ಣು ಇರ್ತದೆ? ಹಣ್ಣಿನ ಸೈಜ್ 250 ಗ್ರಾಮ್ ಇದ್ದು ಬರ್ತದೆ ಕಡಿಮೆ ಅಂದ್ರು. 300, 400, 500 1 kg ಇದ್ದು ಬಂದದ್ದಿದೆ. ಈಗ ನಾನೊಂದು ಕಟ್ ಮಾಡಿದ್ದೇನೆ ಅದು 850 ಗ್ರಾಮ್ ಇದ್ದು ಹಣ್ಣು ಹಾಗೆ ಬರ್ತದೆ. ಈಗ ಗಮನಿಸುವಂತ ಹೇಳಿದ್ರೆ ರೇಟಿನ ಪ್ರಕ್ರಿಯೆ ನೋಡಬೇಕು. ಯಾಕಂದ್ರೆ ಪ್ರಧಾನವಾಗಿ ನೋಡೋದಂದ್ರೆ ಪ್ರಾರಂಭ ಹಂತದಲ್ಲಿ ರೇಟ್ ಹೇಗಿತ್ತು ಅಂತ ಹೇಳಿದ್ರೆ ಬರೋಬ್ಬರಿ ಆಗಿತ್ತು ಅಂತ ಗಮನಿಸ್ತಾ ಹೋಗ್ತೇವೆ. ಈಗ ಕ್ರಮೇಣ ಕುಸಿತಾ ಇದೆ. ನೀವು ಹೇಳಬೇಕು ಯಾವ ರೀತಿಯಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಮಾಡುವ ಸಂದರ್ಭದಲ್ಲಿ ನಾನು ಎಲ್ಲಿಂದ ಗಿಡ ತಗೊಂಡು ಬಂದೆ ಆ ಸಂದರ್ಭದಲ್ಲಿ 275 ರೂಪಾಯಿ, 250 ರೂಪಾಯಿ, 300 ರೂಪಾಯಿಯ ರೇಟ್ ಇತ್ತು. ಆವಾಗ ರೈತನಿಗೆ ಸಿಕ್ತಿತ್ತು ರೈತನಿಗೆ ಸಿಕ್ತಿತ್ತು. ಆವಾಗ ನಿಮ್ಗೆ ಗೊತ್ತಿ ಮಾರ್ಕೆಟಲ್ಲಿ 350 ರೂಪಾಯಿ ಎಲ್ಲ ರೇಟ್ ಇತ್ತು. ಇದರ ಬಗ್ಗೆ ಯಾರಿಗೂ ಪರಿಚಯ ಇರಲಿಲ್ಲ. ನಾನು ಆ ರೇಟ್ ಸಿಗದಿದ್ರು ಒಂದು 150 ರೂಪಾಯಿ ಆದರೂ ಸಿಗಬಹುದು ಅಂತ ಆ ಅಂದಾಜು ಆವತ್ತೇ ಮಾಡಿದ್ದೆ. ಯಾಕಂದ್ರೆ 150 ಅಲ್ಲ, ನಿಮ್ಗೆ 50 ರೂಪಾಯಿ ಸಿಕ್ಕಿದ್ರು ಇದರಲ್ಲಿ ಲಾಸ್ ಇಲ್ಲ. 100 ರೂಪಾಯಿ ಸಿಕ್ಕಿದ್ರೆ ಲಾಭ ಇದೆ. ಕೆಜಿ ಲಾಸ್ ಇಲ್ಲ. ಯಾಕಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಒಂದು ಸಲ ಬಿಟ್ರೆ ಆಮೇಲೆ ಇನ್ವೆಸ್ಟ್ಮೆಂಟ್ ಇಲ್ಲ. ಮುಖ್ಯವಾಗಿ ನಾನು ಹೇಳ್ತೇನೆ, ಹೋದ ವರ್ಷದ ಇಡೀ ವರ್ಷದಲ್ಲಿ ಒಂದು ಹಿಡಿ ಗೊಬ್ಬರ ನಾನು ಇದಕ್ಕೆ ಹಾಕಿಲ್ಲ, ಒಂದು ಸ್ವಲ್ಪನೂ ನಾನು ನೀರು ಬಿಟ್ಟಿಲ್ಲ ಹೋದ ವರ್ಷ. ಅದರಿಂದ ಇಫೆಕ್ಟ್ ಸ್ವಲ್ಪ ಕಾಣ್ತದೆ ನೋಡಿ, ಇಂಥದ್ದೆಲ್ಲ ಸ್ವಲ್ಪ ಆಗಿದೆ. ಆದರೆ ಹಣ್ಣಿನಲ್ಲಿ, ಸೈಜಿನಲ್ಲಿ, ಸ್ವೀಟ್ನಲ್ಲಿ ಯಾವುದರಲ್ಲಿ ನಾನು ಟೆಸ್ಟ್ ಮಾಡ್ಬೇಕಂತಲೇ. ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ನೀರು ಬಿಡ ಇದ್ರೆ ಏನಾಗ್ತದೆ ಅಂತ 1 ವರ್ಷ ಯಾವುದಕ್ಕೂ ಇದಕ್ಕೆ ಒಂದು ಸ್ವಲ್ಪನೂ ಗೊಬ್ಬರ ಹಾಕಿಲ್ಲ. ಆ ಗೊಬ್ಬರ ಹಾಕದ ನೀರು ಏನಂದ್ರೆ ಇಳುವರಿಯಲ್ಲಿ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರತಿ ವರ್ಷ ಹಾಕದೇ ಇದ್ರೆ ಆಗ್ಲಿಕ್ಕಿಲ್ಲ. ಇದು ನೀವು ಏನೋ ಕೇಳಿದ್ರಿ ರೇಟ್ನ ಬಗ್ಗೆ. ಈಗಿನ ರೇಟ್ ಇವತ್ತು ನಾನು 120 ರೂಪಾಯಿ ಕೊಡ್ತಾ ಇದ್ದೇನೆ ಕೆಜಿಗೆ. ಹೇಗೆ ಕಡಿಮೆ ಆಯಿತು ಅಂದರೆ ಇದು ತರಕಾರಿ ಬೆಳೆಯುವ ಹಾಗೆ ಭಾರಿ ಸುಲಭದಲ್ಲಿ ಬೆಳೆಯುವಂಥ ಒಂದು ಬೆಳೆ. ಗೊತ್ತಾಯ್ತಲ್ಲ, ನೀವು ಹೇಳಿದ್ರೆ 40 ದಿವಸದಲ್ಲಿ ಹಣ್ಣು ಸಿಗ್ತದೆ ಅಂತ. ಫಸ್ಟ್ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ಕಂಬಕ್ಕೆ ಒಂದು ಇನ್ವೆಸ್ಟ್ಮೆಂಟ್. ನಾನು ತರುವ ಸಂದರ್ಭದಲ್ಲಿ 100 ರೂಪಾಯಿ ಗಿಡ ಕೊಟ್ಟಿದ್ದೆ ಒಂದು ಗಿಡಕ್ಕೆ. ಸಿಗ್ಬೋದು ಈಗ ನಾನೇ ಕೊಡ್ತಾ ಇದ್ದೀನಿ 40 ರೂಪಾಯಿ ಅಂತ ನಾನು ಗಿಡ ಕೊಡ್ತಾ ಇದ್ದೀನಿ. ನಾನು ಸುಮಾರು ಕೊಡಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನೇ ಕೊಟ್ಟದ್ದು, ಎಲ್ಲ ಕಡೆ ಕೊಟ್ಟದ್ದು ನಾನೇ.
ಓಕೆ 90% ನಾನೇ ಕೊಟ್ಟದ್ದು. ಓಕೆ ನಾನು ಹೋದ ವರ್ಷ 40,000 ಗಿಡ ಕೊಟ್ಟಿದ್ದೆ. ಅದರ ಮೊದಲ ವರ್ಷ ಒಂದು 25,000 ಕೊಟ್ಟಿದ್ದೆ. 2 ವರ್ಷದಲ್ಲಿ ಗಿಡ ಕೊಡ್ತಾ ಕೊಡ್ತಾ ಇದ್ದೆ. ಇದ್ದೀರಿ. ಈ ಸಲ ಇನ್ನು ಮುಂದೆ, ಆದರೆ ಈ ಸಲ ಸ್ವಲ್ಪ ಡಿಮಾಂಡ್ ಕಡಿಮೆ ಇದೆ ಅಂತ ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ರೇಟ್ ಹೌದಲ್ಲ, ರೇಟ್ ಕರೆಕ್ಟ್. ಈಗ ಕಳೆದ ಬಾರಿ ಎಷ್ಟು ರೇಟ್ ಸಿಕ್ಕಿತ್ತು? ಕಳೆದ ಬಾರಿನೂ 100 ಫಸ್ಟ್ ಸ್ಟಾರ್ಟಿಂಗ್ಗೆ ಏಪ್ರಿಲ್ ಮೇ ಜೂನ್ ಜುಲೈ ತನಕ 200 180 160 ಸಿಗ್ತದೆ. ಇದು ಏನಿದೆ ಈಗ ಸದ್ಯ ಜುಲೈ ಎಂಡ್ ಮತ್ತು ಆಗಸ್ಟ್ ಏನಿದೆ ಗೊತ್ತಾ, ನಮ್ಮಲ್ಲಿ ಅಲ್ಲ, ಹೊರಗಿನ ಎಲ್ಲ ಜಿಲ್ಲೆಗಳಲ್ಲಿ ಬೇಕಾದಷ್ಟು ಜನ ಎಕರೆಗಟ್ಟಲೆ ಆಗಿದೆ. ಅಲ್ಲಿ ಆದದ್ದನ್ನೆಲ್ಲ ಮಂಗಳೂರಿಗೆ ಕಡೆಗೆ ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಒಂದು ಕಾಂಪಿಟೇಷನ್ನಿಂದ ನಮ್ಮದಕ್ಕೆ ರೇಟ್ ಕಡಿಮೆ ಆಗ್ತಾ ಇದೆ ಈಗ. ಆದರೆ ಟೇಸ್ಟ್ ವೈಸ್ ನೋಡಿದರೆ ಅಲ್ಲಿಗೆ ಇಲ್ಲಿಗೆ ನೋಡಿ ನಮ್ಮದು ಟೇಸ್ಟ್ ಜಾಸ್ತಿ. ಅದು ಯಾಕೆ ಗೊತ್ತಿಲ್ಲ, ಇಲ್ಲಿ ಹವಾಮಾನ ಇಲ್ಲ ಮಣ್ಣಿನ ಗುಣ ಗೊತ್ತಿಲ್ಲ, ಇಲ್ಲಿದ್ದು ಟೇಸ್ಟ್ ಜಾಸ್ತಿ, ಸ್ವೀಟು ಜಾಸ್ತಿ ಅಂತೇಳಿ. ಖಂಡಿತವಾಗಿಯೂ ನಾವು ಸಿಹಿಯಾಳವನ್ನು ಗಮನಿಸಿದೆ ಆಗಲಿ, ನಮ್ಮ ಸಿಹಿಯಾಳ ಕುಡಿದಾಗಲೇ ಇರುವಂತಹ ಒಂದು ರುಚಿಯಲ್ಲಿ ಭಾಳ ವಿಶೇಷವಾಗಿರುವಂಥ ಸಿಹಿ ಕಾಣ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಇರ್ಬೋದು ಅಂತ ಹೇಳುವಂಥದ್ದು ಗಮನಿಸ್ಬೋದು. ಇಲ್ಲಿ ಈ ರೀತಿಯಾಗಿರುವಂಥ ಕಪ್ಪು ಆಗಿರುವಂಥ ಒಂದು ಗಮನಿಸ್ತಾ ಹೋಗ್ತೇವೆ. ಇದೇನು ಸಮಸ್ಯೆ ಅಂತ ಏನಂದರೆ ಇದನ್ನು ರೋಗ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಓಕೆ, ಇದಕ್ಕೆ ಒಂದು ಹುಳ ಅಂದರೆ ಯಾವುದು, ಅದು ಕಪ್ಪು ಕಲರ್ನ ಇರುವೆ ಇದೆ. ಆ ಗಿಡ ಮೇಲೆ ಬರ್ತಾ ಇರುವಾಗ ಅದರ ಚಿಗುರಿನಲ್ಲಿ ಒಂದು ಸ್ವೀಟ್ ಅಂಶ ಇದೆ. ಆ ಚಿಗುರನ್ನು ಕೀಟ ಇದು ಇರುವೆ ಅದರಲ್ಲಿ ಸ್ವೀಟನ್ನು ತಿನ್ನಲಿಕ್ಕೆ ಬರುವಾಗ ಅದರ ಸಣ್ಣ ಚಿಗುರು ಅದರೊಟ್ಟಿಗೆ ಕಟ್ಟಾಗಿ ಹೋಗ್ತದೆ. ಅದರ ಬೆಳವಣಿಗೆಗೆ ಒಂದು ಕುಂಠಿತ ಆಗ್ತದೆ. ಅದಕ್ಕೆ ಕೀಟನಾಶಕ ಏನಿದೆ ಅದನ್ನು ಸ್ಪ್ರೇ ಮಾಡಿದರೆ ಆಯಿತು. ಆದರೆ ನಾನು ಅಂಥದ್ದನ್ನು ಇಲ್ಲಿ ಮಾಡಲಿಕ್ಕೆ ಹೋಗಿಲ್ಲ. ಏನಾಗ್ತದೆ ನೋಡುವಂತ ನನ್ನದೊಂದು ಇದು. ಮತ್ತು ಇದರ ಹಿಂದೆ ಬಿಡಲಿಕ್ಕೆ ಸ್ವಲ್ಪ ನನಗೆ ಸಮಯವನ್ನು ಕಡಿಮೆ ಇದ್ದಿದ್ದರಿಂದ ಅದರ ನಂತರ ಬರುವಂಥದ್ದು 2, ಅದು ರೋಗ ಅಂತ ಅಲ್ಲ. ಒಂದು ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದಾಗ ಒಂದು ಅದಕ್ಕೆ ಏನಂತೀರಿ ನಿಮ್ಮದು ಇದಕ್ಕೆ ಬರ್ತದಲ್ಲ, ಅಡಿಕೆ ಮರಕ್ಕೆ ಬರ್ತದಲ್ಲ, ಕೊಳೆ ರೋಗ ಅಂತ. ಅಂಥ ಕೊಳೆ ರೋಗ ಇದರಲ್ಲಿ ಅಲ್ಲಲ್ಲಿ ಚುಕ್ಕಿ ಬೀಳುವಂಥದ್ದು. ಅದು ಬಂದರೂ ಏನದು ಇಫೆಕ್ಟ್ ಆಗುದಿಲ್ಲ. ಅಂದ್ರೆ ಇದು ಸ್ಮೂತ್ ಆಗ್ತದೆ. ಇಲ್ಲಿ ಒಂದು ತೂತು ಬಿದ್ದಾಗೆ, ಒಂದು ತುಕ್ಕು ಹಿಡಿದಾದರೆ ಒಂದು ಸಣ್ಣ ತೂತು. ಜಾಸ್ತಿ ಮಳೆ ಬಂದಾಗ ಮಾತ್ರ, ಈ ಸಾಧಾರಣ ಮಳೆಗೆಲ್ಲ, ಜಾಸ್ತಿ ಮಳೆ ಬಂದಾಗ ಅಂಥದ್ದು ಆಗ ನಮಗೆ ಒಂದು ಕೊಳೆ ರೋಗಕ್ಕೆ ಬಿಡುವಂಥ ಒಂದು ಸ್ಪ್ರೇ ಇದೆ, ಅದು ಬಿಡ್ಬೋದು. ನಾನು ಅದನ್ನು ಬಿಡಲಿಕ್ಕೆ ಹೋಗಿಲ್ಲ. ಮತ್ತೊಂದು ಮೇಯ ಒಂದು ಬಿಸಿಲಿದೆ ಅಲ್ಲ, ಆ ಬಿಸಿಲಿನ ಸಂದರ್ಭದಲ್ಲಿ ಇದೊಂದು ಯೆಲ್ಲೋ ಕಲರ್ಗೆ ಬರ್ತದೆ. ಆ ಬಿಸಿಲು ಆ ಬಿಸಿಲು ಜಾಸ್ತಿ ಆದರೆ ಆ ಯೆಲ್ಲೋ ಕಲ್ಲನ್ನಲ್ಲಿ ಸ್ವಲ್ಪ ಕೊಳೆತಾಗಿದ್ದು ನೋಡಿದ್ದು ಇಂಥದ್ದು ಆಗ್ತದೆ. ಒಂದು ವೇಳೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಜೇಡಿ ಮಣ್ಣಿನ ಪೌಡರ್ ಅಂತ ಇದೆ, ಒಂದು ಪೌಡರ್ ಬರ್ತದೆ. ಆ ಪೌಡರನ್ನು ಸ್ಪ್ರೇ ಮಾಡಿದ್ರೆ ಅದು ಲೇಯರ್ ತನ ಮೇಲೆ ನಿಂತದೆ. ಬಿಸಿಲನ್ನು ಸ್ಪ್ರೇ ಮಾಡಬೇಕಂದ್ರೆ ಕಂಪ್ಲೀಟ್ ಆಗಿ ಸ್ಪ್ರೇ ಮೇಲೆ ಸೈಡ್, ಅಡಿಗೆ ಎಣ್ಣೆ ಬೇಡ, ಆಗ ಅದು ಪ್ರೊಟೆಕ್ಟ್ ಆಗ್ತದೆ. ನಾನು ಇದನ್ನು ಯಾವುದನ್ನು ಇಷ್ಟು ತನಕ ಮಾಡ್ಲಿಕ್ಕೆ ಹೋಗಲಿಲ್ಲ. ಫಸ್ಟ್ ವರ್ಷ ಒಂದು ಮಾಡಿದ್ದೆ, ಆಮೇಲೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಹೋಗದಿದ್ರೂ ಕೂಡ ಸಂಪೂರ್ಣವಾಗಿ ಒಂದು ಒಳ್ಳೆ ರೀತಿಯ ಇಳುವರಿಯನ್ನು ಗಮನಿಸಬಹುದು. ಮಳೆಗಾಲ ಈ ಸತಿ ಕಡಿಮೆ ಇದೆ. ಬೇರೆ ಬೇರೆ ರೀತಿಯ ಕೃಷಿಗಳಿಗೆ, ಭತ್ತದ ಕೃಷಿ, ಅಡಿಕೆ ಕೃಷಿ ಎಲ್ಲರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಡ್ರ್ಯಾಗನ್ ಫ್ರೂಟ್ ಬೆಳೆದಂಥ ತಮಗೆ ಸಮಸ್ಯೆ ಆಗಿದೆ. ಮಳೆಗಾಲ ಕೆಲವು ಬೆಳೆಗಳಿಗೆ ಬೇಕೇ, ಹೌದು, ಅಗತ್ಯ. ಇದಕ್ಕೆ ನೀರಿನ ಅವಶ್ಯಕತೆ ಭಾರಿ ಕಡಿಮೆ. ನಾನು ವಾರಕ್ಕೆ ಒಂದು ಸಲ 10 ನಿಮಿಷದ ನೀರನ್ನು ಡ್ರಿಪ್ ಮೂಲಕ ಮಾತ್ರ ಇದಕ್ಕೆ ಬಿಡುವುದು, ಅಷ್ಟೇ ಸಾಕು. ಮಳೆ ಯಾವಾಗ ಬೇಸಿಗೆ, ಈಗಂತ ಅಗತ್ಯನೇ ಇಲ್ಲ. ಆದರೆ ಮಳೆ ಜಾಸ್ತಿ ಆದರೆ ಪ್ರಾಬ್ಲಮ್ ಒಂದಿದೆ. ಈ ಹೂವು ಅರಳುವ ದಿವಸ, ಹೌದು, ಈ ಹೂವು ಅರಳುವ ದಿವಸ ರಾತ್ರಿ ಮಳೆ ಜಾಸ್ತಿ ಬರಬಾರ್ದು. ಸ್ವಲ್ಪ ಬಂದು ಹೋದರೆ ಏನು ತೊಂದರೆ ಇಲ್ಲ. ಕಂಟಿನ್ಯೂ ಬಂದರೆ ಏನಾಗುತ್ತೆ ಅಂದರೆ ಇದು ಹೂವು ಅರಳಿರ್ತದೆ, ಮಳೆ ಎಲ್ಲ ಅದರೊಳಗೆ ಬೀಳ್ತದೆ. ಆ ಹೂವಿನಿಗೆ ಏನೋ ಒಂದು ಇದಾಗ್ತದೆ ಕಾಣ್ತದೆ, ಅದು ಅಲ್ಲಿಗೆ ಮುಚ್ಚಿಬಿಡ್ತದೆ. ಮುಚ್ಚಿಬಿಟ್ರೆ ನಾಳೆ ಬೆಳಿಗ್ಗೆಗೆ ಅಲ್ಲಿಗೆ ಇದು ಬರಲಿಕ್ಕೆ ಆಗೋದಿಲ್ಲ, ಪರಾಗಸ್ಪರ್ಶ ಆಗೋದಿಲ್ಲ. ಪರಾಗಸ್ಪರ್ಶ ಆಗದೇ ಇದ್ರೆ ಹಣ್ಣೇನಾಗುತ್ತೆ ಅಂದರೆ ಸೈಜ್ ಸಣ್ಣ ಬರ್ತದೆ. ಹಣ್ಣು ಸಣ್ಣ ಕೊಳೆತು ಬೀಳ್ತದೆ. ಇದು ಇದರ ಬುಡನ್ನೇ ಸಮೇತ ಕೊಳೆತು ಬೀಳುವಂಥದ್ದು ಇರ್ತದೆ. ಅದು ಮಳೆಗಾಲದಲ್ಲಿ ಅರಳುವ ದಿವಸ, 2 ದಿವಸ ಅರಳಿದ ದಿವಸ, ಮರು ದಿವಸ ಮಳೆ ಬರದೇ ಇದ್ರೆ ಒಳ್ಳೆಯದು. ಚಂದ್ರಾಸಣ್ಣ, ನಾವು ಗಮನಿಸು ಅಂತ ಹೇಳಿ ಆದರೆ ಎಲ್ಲ ರೀತಿಯಾಗಿರುವಂಥ ಫ್ರೂಟ್ಗಳನ್ನು ಗಮನಿಸ್ತಾ ಹೋಗ್ತೇವೆ. ಆ ಫ್ರೂಟ್ಗಳಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಪರಾಗಸ್ಪರ್ಶ ಆಗಲೇಬೇಕು. ಅದು ಆಗಬೇಕು ಅಂತ ಹೇಳಿದರೆ ಆ 1 ಗಂಟೆಯ ಒಳಗೆ ಮಾತ್ರ. ಯಾಕಂದರೆ ಆ ಒಂದು 3-4 ಗಂಟೆ ಒಳಗೆ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಬೇಕು ಅಂತ ಹೇಳಿದರೆ ಸುತ್ತಮುತ್ತಲು ಜೇನಿರಬೇಕಾಗ್ತಾ ಹೋಗ್ತದೆ. ಜೇನಿನ ಗೂಡನ್ನು ಹಾಕಿದ್ದೀರಾ, ಜೇನಿನ ಬಾಕ್ಸ್ ಹಾಕಿದ್ದೀರಾ? ಹೌದು, ನಾನು ಇಲ್ಲಿ ಪರಾಗಸ್ಪರ್ಶ ಮಾಡುವುದಕ್ಕಾಗಿ 8 ಜೇನುಗೂಡುಗಳನ್ನು ನಾನು ಹಾಕಿದ್ದೇನೆ. ಓಕೆ. ಆ ಜೇನುನೊಣಗಳು ಬರುವಂಥ ಸಮಯ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 7:30, 8 ಒಳಗೆ. ಅಷ್ಟು ಹೊತ್ತಿಗೆ 8 ಗಂಟೆಯ
ಆಗುವ ಸಂದರ್ಭದಲ್ಲಿ ಆ ಹೂ ಮುಚ್ಚಿರ್ತದೆ. ಮುಚ್ಚಿರ್ತದೆ. ಅದರ ಮೊದಲು ಈ ಜೇನುನೊಣಗಳು ಎಲ್ಲ ಹೂವಿಗೂ, ಈಗ ಒಂದು ಗಿಡದಲ್ಲಿ 25-30 ಹೂ ಇದ್ರೆ ಆ ಎಲ್ಲ ಹೂವಿಗಳಿಗೂ, ಎಲ್ಲ ಗಿಡದ ಎಲ್ಲ ಹೂವಿಗೂ ಹೋಗಿ ಪರಾಗಸ್ಪರ್ಶ ಅಂದ್ರೆ ಅದು ಬಾಯಿಯಲ್ಲಿ ಮಾಡುವುದಲ್ಲ, ಅದರ ಕಾಲಿನಲ್ಲೇ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದು ಅಲ್ಲಿ ಅದು ಮಕರಂದವನ್ನು ಬಿಡುವ ಸಂದರ್ಭದಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಆದರೆ ಮಾತ್ರ ಆ ಹಣ್ಣು ಸರಿಯಾಗಿ ಬೆಳೆದು ದೊಡ್ಡ ಆಗುತ್ತೆ. ಇಲ್ಲ ಇದ್ರೆ ಸಣ್ಣ ರೀತಿಯ ಹಣ್ಣು ಆಗುತ್ತೆ. ಆ ಹಣ್ಣು ಕೂಡ ಟೇಸ್ಟ್ ಮತ್ತು ಸ್ವೀಟ್ನಲ್ಲಿ ಉಳಿದ ಹಣ್ಣಿನಷ್ಟೇ ಟೇಸ್ಟ್ ಇರ್ತದೆ, ಸೇಮ್ ಟು ಸೇಮ್ ಇರ್ತದೆ, ಸೈಜ್ ಅಂತ ಆಗ್ತದೆ. ಚಂದ್ರಸಣ್ಣ ನಾವು ಗಮನಿಸಬಹುದು, ಕೆಳಭಾಗದಲ್ಲಿ ಹುಲ್ಲುಗಳನ್ನು ಗಮನಿಸ್ತಾ ಹೋಗ್ತೇವೆ. ಈ ರೀತಿಯಾಗಿ ಹುಲ್ಲು ಬಂದಾಗ ಇದಕ್ಕೆ ಸಮಸ್ಯೆ ಏನಾಗುದಿಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ 4 ತಿಂಗಳು ಮಳೆ ಬರುವಂಥದ್ದು. ಘಟ್ಟ ಪ್ರದೇಶದಲ್ಲಿ ಮಳೆ ಬಾರಿ ಕಡಿಮೆ, ಹುಲ್ಲು ಬರುವುದು ಕಡಿಮೆ. ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಹಾಕಿ ಅದನ್ನು ವ್ಯವಸ್ಥೆ ಮಾಡುವಂಥದ್ದು, ಅದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆ, ಮದ್ದು ಬಿಡುವಂಥದ್ದು ಎಲ್ಲ ಇರ್ತದೆ. ಆದರೆ ನಾನು ವರ್ಷಕ್ಕೆ 2 ಸಲ ಇದರ ಹುಲ್ಲನ್ನು ತೆಗಿತೇನೆ. ಒಂದು ಡಿಸೆಂಬರ್ನಲ್ಲಿ ಗೊಬ್ಬರ ಹಾಕುವ ಸಂದರ್ಭದಲ್ಲಿ ಎಲ್ಲ ಹುಲ್ಲನ್ನು ಕ್ಲೀನ್ ಮಾಡಿದ ನಂತರ ನಾವು ಬುಡ ಆಗಿದ್ದು ಗೊಬ್ಬರ ಆಗುವಂಥದ್ದು. ಇನ್ನು ಹಣ್ಣು ಕೊಯ್ಲಿಕ್ಕೆ ಪ್ರಾರಂಭ ಶುರು ಯಾವಾಗ ಆಗುತ್ತೆ ಆವಾಗ ಒಮ್ಮೆ ತೆಗೆಯುವಂಥದ್ದು. ತೆಗೆಯುವುದಾದ್ರೆ ಈಗಲೂ ತೆಗಿಬೋದು, ಬೇಕಾದಷ್ಟು ಹುಲ್ಲು ಬಂದಿದೆ. ಆದರೆ ತೆಗೆಯುತ್ತಾನೆ ಇದ್ರೆ ಅದು ಬರ್ತಾನೆ ಇರ್ತದೆ. ನಾವು ಅದಕ್ಕೆ ವರ್ಷಕ್ಕೆ 2 ಸಲ, ಈಗ ಹುಲ್ಲು ಬಂದುಬಿಟ್ಟಿದೆ, ವರ್ಷಕ್ಕೆ 2 ಸಲ ಹುಲ್ಲು ತೆಗೆಯುವಂಥದ್ದು, ವರ್ಷಕ್ಕೆ 1 ಸಲ ಗೊಬ್ಬರ ಹಾಕುವಂಥದ್ದು ಇದೆ. ಓಕೆ. ಈಗ ಕಂಬಗಳನ್ನು ಗಮನಿಸ್ತಾ ಹೋಗ್ತೇವೆ. ಚಂದ್ರಾಸಣ್ಣ ಆ ಸಮಯದಲ್ಲಿ ಕಂಬಗಳನ್ನು ಎಲ್ಲಿಂದ ಪಡ್ಕೊಂಡ್ರೆ ಈಗಿನವರು ಎಲ್ಲಿಂದ ಪಡ್ಕೊಳ್ಬೋದು? ಆ ಸಂದರ್ಭದಲ್ಲಿ ನನಗೆ ಈ ಕಂಬ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಿಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಆತ್ಮೀಯರೊಬ್ಬರು BC ರೋಡ್ನಲ್ಲಿ ಬೇರೆ ಬೇರೆ ರೀತಿಯ ಕಂಬಗಳನ್ನು ಮಾಡ್ತಿದ್ದವರ ಹತ್ರ ನಾನು ಅವ್ರ ಹತ್ರ ನಿಂತು ಮಾಡಿಸಿ ತಗೊಂಡು ಬಂದದ್ದು. ಅದರ ಮೇಲೊಂದು ಅಟ್ಟೆ ಬರ್ತದೆ 2x2, ಆ ಅಟ್ಟೆಯನ್ನು ಕೂಡ ನಾನು ಅವರಿಗೆ ಹೇಳಿ ಆ ರೀತಿ ನಾನು ಮಾಡಿಸಿದ್ದು. ಈಗ ಆಗಲ್ಲ, ಇದಕ್ಕಿಂತಲೂ ಒಳ್ಳೆ ಕ್ವಾಲಿಟಿಯಲ್ಲಿ ಸುಮಾರು ಕಡೆ ಈ ಡ್ರ್ಯಾಗನ್ ಫ್ರೂಟ್ಸಿನ ಇದು ಗಿಡ ಎಲ್ಲ ಮಾಡಿದ ನಂತರ ಸುಮಾರು ಕಡೆ ಒಳ್ಳೆಯ ಕಂಬಗಳನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಬೇಕು, ಈಗಿನ ಒಂದು ಆಧುನಿಕವಾಗಿರುವಂತಹ ಸಮಯದ ಅಂದರೆ ಈಗಿನ ಸಮಯಕ್ಕೆ ಡ್ರ್ಯಾಗನ್ ಫ್ರೂಟು ಇನ್ನು ಬೆಳೆಯುವವರಿಗೆ ಸಮಯ ಯೋಗ್ಯವಾ? ಅಲ್ಲ, ಡ್ರ್ಯಾಗನ್ ಫ್ರೂಟ್ಸ್ಗೆ ನಾವು 250 ರೂಪಾಯಿ ಸಿಗ್ತದೆ, 350 ರೂಪಾಯಿ ಸಿಗ್ತದೆ ಅಂತ ತಿಳ್ಕೊಂಡು ಮಾಡಲಿಕ್ಕಿಲ್ಲ. 100 ರೂಪಾಯಿ ಸಿಕ್ಕಿದ್ರು ಸಾಕು ಅಂದರೆ ಈ ಡ್ರ್ಯಾಗನ್ ಫ್ರೂಟ್ಸನ್ನು ಮಾಡ್ಬೋದು. ಮತ್ತೊಂದು ಏನಾಗಿದೆ ಅಂದರೆ, ಇದು ಸುಮಾರು ಇದರಲ್ಲಿ ನನಗೆ ಅದರ ಡಿಟೇಲ್ ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಆಯುರ್ವೇದಿಕ್ ಅಂಶ ಇರುವಂಥದ್ದು ಇದು ಹಣ್ಣು. ಇದರಲ್ಲಿ ಯಾವುದೇ ನಿಮಗೆ ಸ್ವಲ್ಪನೂ ಶುಗರ್ ಇದ್ದವರಿಗೂ ಕಡಿಮೆ ಶುಗರ್ನ ಅಂಶ ಇರುವಂಥ ಹಣ್ಣು, ಅವರಿಗೂ ತಿನ್ಬೋದು. ಮತ್ತೊಂದು ಏನಂದರೆ, ಈ ಸಿಪ್ಪೆ ಉಪಯೋಗ ಆಗ್ತದೆ, ಸಿಪ್ಪೆಯಲ್ಲಿ ಮುಖಕ್ಕೆ ಎಲ್ಲ ಆಗುತ್ತದೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಮುಖ್ಯವಾಗಿ ಡೆಂಗ್ಯೂ ಮತ್ತು ಮಲೇರಿಯಾ ಬರುವಾಗ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಈ ಹಣ್ಣು ಒಂದು ತಿಂದರೆ, ಈ ಕಿವಿ ಹಣ್ಣು ಮತ್ತು ಈ ಹಣ್ಣು 2 ತಿಂದರೆ ಪ್ಲೇಟ್ಲೆಟ್ ಜಾಸ್ತಿ ಆಗುವಂಥ ಇದು ಇದರಲ್ಲಿ ಇದೆ ಅಂತೆ. ಹಾಗೆ ಇದಕ್ಕೆ ಇನ್ನೂ ಮುಂದೆ ಈಗ ಸದ್ಯ ಪ್ರಾರಂಭ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ. ಇನ್ನು ಮುಂದೆ ಇದರ ಬಗ್ಗೆ ತಿಳಿದುಕೊಂಡು ಜಾಮ್ ಮಾಡಿದರೆ, ಜ್ಯೂಸ್ಗೆ ಬೇಗ ಅಂತ ಅದಕ್ಕೆ ಮಾಡಿದರೆ ಏನು ತೊಂದರೆ ಇಲ್ಲ. ಇದು ಮಾಡಿದರೆ, ಇಂಥದ್ದೆಲ್ಲ ಮಾಡಿದರೆ, ಅದು ಐಸ್ ಕ್ರೀಮ್ಗೆ ಉಪಯೋಗ ಮಾಡಿದರೆ ಖಂಡಿತ ಇದಕ್ಕೆ ಮುಂದೆ ಡಿಮಾಂಡ್ ಆಗ್ಬೋದು. ಅದರ ಒಟ್ಟಿಗೆ ನೀವು ಈ ಹಣ್ಣನ್ನು ಈಗ ಕಟ್ ಮಾಡಿ ಪೀಸ್ ಮಾಡಿ ಇಟ್ಟರೆ ಒಂದು ದಿನ ಸ್ವಲ್ಪ ನಾಳಾಗುದಿಲ್ಲ. ಬೇರೆ ಯಾವುದೇ ಹಣ್ಣನ್ನು ಒಂದು ದಿವಸ ಅಲ್ಲ, 1 ಗಂಟೆ, ಆ್ಯಪಲ್ ಅರ್ಧ ಗಂಟೆಯಲ್ಲಿ ಕಪ್ಪಾಗುತ್ತೆ, ಮಾವಿನ ಹಣ್ಣು ಕೊಳೆತಾಗ ಇನ್ನೊಂದು ಹಲಸಿನ ಹಣ್ಣು ಬೇರೆ ರೀತಿ ಆಗುತ್ತೆ. ಒಂದು ದಿವಸ ನೀವು ಪ್ಲೇಟ್ನಲ್ಲಿ ಇಟ್ಟರು ಅದು ಇದನ್ನು ಬಿಡುವುದಿಲ್ಲ, ಇದರಲ್ಲಿ ಇರ್ತದೆ. ಆಮೇಲೆ ನೀವು ಓಪನ್ ಆಗಿ ಒಂದು 10 ದಿವಸ ಇಟ್ಟರು ಅದು ಕೊಳೆಯುವುದಿಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳು ಕೊಟ್ಟಲ್ಲಿ ಇಟ್ಟರು ಏನಾಗುದಿಲ್ಲ. ನೀವು ನೋಡಿದ್ದೀರಿ ಈಗ ಒಂದು ಫ್ರಿಜ್. ಕರೆಕ್ಟ್. ಖಂಡಿತವಾಗಿ 3 ಅಂಶಗಳನ್ನು ನಾನು ಅನುಭವಿಸಿದ್ದೇನೆ. ಯಾಕಂತ ಹೇಳಿದರೆ, ಕೊಂಡಾದ ನಂತರ ಓಪನ್ ಮಾಡ್ಲಿಕ್ಕೆ ಮರ್ತೋಯ್ತು, ಮರುದಿನ ಓಪನ್ ಮಾಡಿದ್ದು ಹಾಗೇ ಟೇಸ್ಟ್ ಇತ್ತು. ಅದರೊಟ್ಟಿಗೆ ಹಣ್ಣನ್ನು ನಾವು 1-1.5 ವಾರದಷ್ಟು ಇಟ್ಟಿದ್ದೆವು. ಮೇಲ್ಭಾಗದಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ ಅಷ್ಟೇ, ಹಣ್ಣು ಹಾಗೇ ಇತ್ತು. ಇವತ್ತು ಇವರು ಕೊಟ್ಟಿದ್ದರು ಸಾಧಾರಣ 1 ತಿಂಗಳು ಆಗಿತ್ತು, 1 ತಿಂಗಳಾಗಿತ್ತು. ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಆಗಿದೆ, ಹಾಗೆಯೇ ತಾಜವಾಗಿತ್ತು. ಫ್ರೂಟ್ ಅಂತೂ ಟೇಸ್ಟಿಯಾಗಿತ್ತು. ಆ ಟೇಸ್ಟ್ನೊಟ್ಟಿಗೆ ಆ ಹಣ್ಣಿನ ವಿಶೇಷತೆಗಳ ಬಗ್ಗೆ ಗಮನಿಸಬೇಕು. ವೀಕ್ಷಕರ ಹತ್ರ ಮತ್ತೊಂದು ಕೇಳಬೇಕು, ವೀಕ್ಷಕರಿಗೆ ತಿಳಿಸ್ಬೇಕು ಏನು ಅಂತ ಹೇಳಿದರೆ, ಇವನ್ನೆಲ್ಲ ನೀವು ಮಾಡ್ತಾ ಹೋಗ್ತಿರಲ್ಲ, ಪ್ರತಿಯೊಂದು ಮಾಡ್ತಾ ಹೋಗ್ತಿರಲ್ಲ, ಆದಾಯ ನಮಗೆ ಸಾಕಾಗ್ಬೋದಾ ಅಂದರೆ ಹೇಳುವಂಥದ್ದು, ನೀವು ಕಂಬ ಹಾಕಬೇಕು, ಒಂದೇ ಸಲ ಇನ್ವೆಸ್ಟ್ಮೆಂಟ್ ಎಲ್ಲವೂ ಸರಿ, ಆದರೆ ಈಗಿನ ರೇಟಿಗೆ ಜನರಿಗೆ ತಿಳಿಸ್ಬೇಕು. 100 ರೂಪಾಯಿ ಸಿಕ್ಕಿದ್ರೂ ಕೂಡ ಲಾಭವಾ? ಖಂಡಿತ ಲಾಭ. ಹೇಗೆ? ಈ ಒಂದು ಸೀಸನ್ ನಿಮಗೆ ನಾನು ಹೇಳಿದ್ದೆ, ಏಪ್ರಿಲ್ ಎಂಡಿನಿಂದ ಅಕ್ಟೋಬರ್ ಎಂಡ್ ತನಕ.
ಈ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಜನಗಳೇ ಸಿಗುದಿಲ್ಲ. ತಮಗೆಲ್ಲ ಗೊತ್ತಿದೆ, ಒಂದು ಅಡಿಕೆಗೆ ಒಂದು ಮದ್ದು ಬಿಡಬೇಕಾದ್ರೆ ನೀವು ಮದ್ದು ಬಿಡ್ಲಿಕ್ಕೆ ಬರ್ಬೋದು, ನಿಮ್ಮ ತೋಟ ಇದ್ದಿರ್ಬೋದು. ಹೌದು, ಆ ಜನವನ್ನು ಕಾಯ್ಬೇಕು. ಮದ್ದು ಬಿಡೋರು ಯಾರು ಇರೋದು? ಊರಿಗೆ ಒಬ್ಬನ ಇಬ್ಬರ. ಅವನಿಗೆ ಒಂದು 100 ತೋಟ ಇದೆ, ಅವನನ್ನು ಕಾಯ್ತಾ ಇರಬೇಕು. ಅಷ್ಟೊತ್ತಿಗೆ ಮದ್ದು ಬಿಡದಿದ್ರೆ ಹಾಳಾಗಿ ಹೋಗ್ತದೆ. ಅಲ್ಲ, ಕಾಯ್ಬೇಕು. ಮತ್ತೊಂದು ಬೇರಲ್ಲಿ ಅಷ್ಟೊಂದು ರೇಟ್ ಇರ್ತದೆ, ಕಾಸ್ಟ್ಲಿ ಇರ್ತದೆ. ಅದಾಯ್ತು. ಎರಡನೇದ್ದು, ಕೊಯ್ಯುವ ಸಂದರ್ಭದಲ್ಲಿ ಅದು ಇಷ್ಟು ದಿವಸಕ್ಕೆ ಕೊಯ್ಬೇಕು ಅಡಿಕೆನು, ಇಲ್ಲಾದ್ರೆ ಒಂದು 25% ಬಾವಲಿ ತಗೊಂಡು ಹೋಗುದು, ಕೆಳಗೆ ಬಿದ್ದು ಹೋಗುವುದು, ಏನೆಲ್ಲ ಆಗ್ತದೆ. ಅದು ಆ ಟೈಮಿಗೆ ಎಲ್ಲ ವ್ಯವಸ್ಥೆಗಳು ಅಡಿಕೆಗಾಗಿ ತೆಂಗು ಆಗಲಿ ಏನಾದ್ರು ಮಾಡಲೇಬೇಕಾಗುತ್ತೆ. ಇದಕ್ಕಾಗಲ್ಲ. ಇದಕ್ಕೆ ಒಬ್ಬ ಜನ ಇಲ್ಲದೆ ನಾನೇ ಇದರದ್ದು ಕೆಲಸ ಮಾಡಲಿಕ್ಕೆ ಬರ್ತದೆ. ಈಗ ಗೊಬ್ಬರ ಹಾಕ್ಲಿಕ್ಕೂ ನನಗೆ ಹಾಕ್ಲಿ ಬರ್ತದೆ, ಅಂದ್ರೆ ಇಲ್ಲೇ ಮೊದಲು ಬುಡಕ್ಕೆ ಹಾಕೋದು. ಆದರೆ ನಾನು ಜನ ಇಟ್ಕೊಂಡು ಮಾಡ್ತೇನೆ, ಅದು ಬೇರೆ. ಕೊಯ್ಯುವಂಥದ್ದನ್ನು ನಾನು ಎಷ್ಟೋ ಸಲ ನಾನು ಒಬ್ಬನೇ ಕೊಯ್ದಿದ್ದೇನೆ. ಇಲ್ಲಿ ನನಗೆ ಅವರು ಕಲ್ಲಾಪುನಿಂದ ಬರ್ತಾರೆ, ಈಗ ಬಂದಿದ್ದಾರೆ ನೋಡಿ. ನಾವು ಕೊಯ್ದಲ್ಲಿ ರಾಶಿ ಹಾಕಿದರೆ ಸಾಕು, ಅವರು ಕೊಯ್ದು ತಗೊಂಡೋದದ್ದು ಇದೆ. ರಾಶಿ ಹಾಕಿದ ಕೂಡಲೇ ಅವರು ಬರ್ತಾರೆ, ತೂಕ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ತಗೊಂಡು ಹೋಗ್ತಾರೆ. ಈ ತಲೆ ಬಿಸಿ ಇಲ್ಲ. ಆದರೆ ಒಂದು ಏನಂದ್ರೆ, ಈ ಸಂದರ್ಭದಲ್ಲಿ ಸ್ವಲ್ಪ ಜುಲೈ ಆಗಸ್ಟಿನ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಬರುವುದರಿಂದ ನಮ್ದಕ್ಕೆ ರೇಟ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಈಗಲೂ ನಾನು 120 ರೂಪಾಯಿಗೆ ಇವತ್ತು ನಾನು ಕೊಟ್ಟಿದ್ದೇನೆ. ಆದರೆ ಈ ಟೈಮಲ್ಲಿ ಹೈಯೆಸ್ಟ್ ಬೆಳೆ ಬರುತ್ತೆ. ಹೌದೌದು, ಈಗಿನ ಒಂದೆರಡು ತಿಂಗಳಲ್ಲಿ ಅದು ಜಾಸ್ತಿ ಬರುತ್ತದೆ. ಓಕೆ, ಈಗ ನೀವು ಈಗ ಲಾಭದ ನಮಗೆ ಕಾನ್ಸೆಪ್ಟ್ ಒಂದು ಲೆಕ್ಕವನ್ನು ಹೇಳಬೇಕು. ಈಗ ನೀವು ಫಸ್ಟಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಯಾವ ರೀತಿಯಾಗಿ? ನಾನು ಫಸ್ಟಿಗೆ ಮಾಡುವಾಗ ನನಗೆ ಜಾಸ್ತಿ ಆಯ್ತು. ಯಾಕಂದ್ರೆ ನಾನು ಗಿಡಕ್ಕೆ 100 ರೂಪಾಯಿ ಕೊಟ್ಟೆ, 400 ರೂಪಾಯಿ ಗಿಡಕ್ಕೆ ಆಯ್ತು. ಆಮೇಲೆ ಅದಕ್ಕೆ ಗೊಬ್ಬರ ನಾನು ಪರ್ಚೇಸ್ ಮಾಡಿ ತಗೊಂಡು 60 ರೂಪಾಯಿ ಬುಟ್ಟಿಗೆ, 2 ಬುಟ್ಟಿ ಆದ್ರೆ 120 ರೂಪಾಯಿ ಆಯ್ತು. ಪೈಪ್ ಲೈನ್ ನಾನು ಏನು ಅಂಡರ್ ಗ್ರೌಂಡ್ ನಲ್ಲಿ ಮಾಡಿ ಅಲ್ಲಿಂದ ಡ್ರಿಪ್ಸ್ ಮಾಡಿದ್ದೆ. ಈಗ ಅದು ಮಾಡುವ ಅಗತ್ಯ ಇಲ್ಲ, ಅದು ಡೈರೆಕ್ಟ್ ಡ್ರಿಪ್ ಪೈಪ್ ನಲ್ಲಿ ಮಾಡ್ಲಿಕ್ಕೆ, ಕಡಿಮೆ ಖರ್ಚಿನಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಕಂಬನವಾಗಿ ಆಗ ನಾನು 700 ರೂಪಾಯಿ ಕಂಬ ಮತ್ತು ಮೇಲಿನ ಅಟ್ಟೆ ಕೊಟ್ಟಿದ್ದೆ. ಈಗ 520 ರೂಪಾಯಿ, 500 ರೂಪಾಯಿಗೆ ಅದು ಬರ್ತದೆ. ಗಿಡಕ್ಕೆ 100 ರೂಪಾಯಿ ಕೊಟ್ಟಿದ್ದೆ, 40 ರೂಪಾಯಿಗೆ ಗಿಡ ಸಿಗ್ತದೆ. ಈ ರೀತಿ ಇರುವಂತ ಈಗಿನ ಖರ್ಚು ಎಲ್ಲ ಕಡಿಮೆ ಆಗಿದೆ. ಆದರೆ ರೇಟ್ನಲ್ಲಿ ಏನಾಗಿದೆ ಅಂದ್ರೆ ಈ ಹಂತಕ್ಕೆ ಬಂದು ನಿಂತಿದೆ. ಒಂದು ವೇಳೆ 100 ರೂಪಾಯಿ ಸಿಕ್ಕಿರಿ, 90-80 ಸಿಕ್ಕಿದ್ರು ನಿಮ್ಗೆ ಇದರಲ್ಲಿ ಲಾಸ್ ಇಲ್ಲ. 50 ರೂಪಾಯಿ ಬಂದ್ರೆ ಅಲ್ಲಿಗೆ ಆಗ್ತದೆ. ಈಗ ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಷ್ಟು ಸಮಯದೊಳಗೆ ನಿಮ್ಗೆ ರಿಟರ್ನ್ ಆಗ್ತದೆ? ನನಗಂತೂ ನೋಡಿ, ನಾನು ಹೇಳ್ತೇನೆ, ಹೋದ ವರ್ಷ 18 ಟನ್ ಆಗಿದೆ. 18 ಟನ್ನಿಗೆ 100 ರೂಪಾಯಿ ಇಟ್ಕೊಂಡ್ರೆ 18 ಲಕ್ಷ ಆಯ್ತು 2 ಎಕರೆಯಲ್ಲಿ. ನನಗೆ ಖರ್ಚು ಇಡೀ ವರ್ಷದಲ್ಲಿ ಒಂದು 50,000 ಆಗಿತ್ತು ಹೋದ ವರ್ಷ. ಯಾಕಂದ್ರೆ ನಾನು ಮದ್ದು ಬಿಟ್ಟಿಲ್ಲ ಅಂತ ಹೇಳಿ, ಇದು ಗೊಬ್ಬರ ಹಾಕಿಲ್ಲ, ನೀರು ಬಿಟ್ಟಿಲ್ಲ, ಆದ್ರಿಂದ ಸ್ವಲ್ಪ ಅಷ್ಟೇ ಖರ್ಚಾಗಿದ್ದು. ಇಲ್ಲ ಇದ್ರೆ ನಿಮ್ಗೆ 18 ಲಕ್ಷಕ್ಕೆ ಒಂದು ವರ್ಷಕ್ಕೆ ಗೊಬ್ಬರ ಅದು ಇದೆಲ್ಲ ಸೇರಿ ಒಂದು 5 ಲಕ್ಷ ಹೋಗುತ್ತೆ. ಒಂದು 12ರಿಂದ 13 ಲಕ್ಷ ರೂಪಾಯಿ ಉಳಿತದೆ 2 ಎಕರೆ ಜಾಗದಲ್ಲಿ. ಖರ್ಚು ಮತ್ತೆ ಟೆನ್ಷನ್ ಎಲ್ಲ ಕಡಿಮೆ ಇದೆ, ಕೆಲಸ ಕಡಿಮೆ ಇದೆ, ಜನ ಬರದಿದ್ರು ಇದನ್ನು ನಾನು ಕೊಯ್ಬಹುದು. ಯಾವುದೇ ರೀತಿಯಾಗಿರುವಂಥ ಕೂಲಿ ಕಾರ್ಮಿಕರನ್ನು ನಂಬಿಕೊಂಡಿದ್ದು ಕೃಷಿ ಮಾಡಬೇಕು ಅಂತೇಳಿಲ್ಲ. ಒಬ್ಬ ಕೃಷಿಕನೇ ಇದನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವ ಮೂಲಕವಾಗಿ 1 ಎಕರೆಯನ್ನು ಆರಾಮ್ಸೆ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು. ಅದರೊಟ್ಟಿಗೆ ಈ ಹಣ್ಣಿನಲ್ಲಿ ಎಲ್ಲ ರೀತಿಯಾಗಿರುವಂಥ ಉಪಯೋಗಗಳಿರುವಂಥ, ಅವರಾಗಲೇ ಹೇಳ್ತಾ ಹೋದ್ರು, ಬೇರೆ ಬೇರೆ ರೀತಿಯಾಗಿರುವಂಥ ಆಯುರ್ವೇದಿಕ್ ಉಪಯೋಗ ಇರುವಂಥದ್ದು. ಹಾಗಾಗಿ ನಮ್ಮ ಮನೆಯಲ್ಲೇ ನಾವೇ ಈ ಹಣ್ಣನ್ನು ಬೆಳೆದಾಗ ನಮಗೂ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಒಳ್ಳೆ ರೀತಿಯ ಆದಾಯ ಸಿಗ್ತಾ ಹೋಗ್ತದೆ. ಹಾಗಾಗಿ ಈ ಎಲ್ಲ ರೀತಿಯಾಗಿರುವಂಥ ಕೃಷಿಯೊಟ್ಟಿಗೆ ಸ್ಪೆಷಲ್ ಏನು ಅಂತ ಹೇಳಿದರೆ ಇವರ ಈ ಒಂದು ಬದ್ಧತೆ ಅಂತೇಳಿ. ಯಾಕಂದರೆ ಪ್ರಸಿದ್ಧ ಉದ್ಯಮಿ ನಾವು, ಎಲ್ಲ ರೀತಿಯಾಗಿರೋ ಉದ್ಯಮದೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಳ್ತೀರಿ. ಎಲ್ಲ ಸಮಯದೊಟ್ಟಿಗೆ ಈ ಕೃಷಿಗೆ ಹೇಗೆ ನೀವು ಟೈಮ್ ಕೊಡ್ತೀರಿ ಅಂತ ಎಲ್ಲರಿಗೂ ಕ್ವಶನ್ ಇರೋದಷ್ಟೇ. ಚಂದ್ರಾಸಣ್ಣಗೆ ಟೈಮ್ ಹೋಲ್ ತಿಕ್ಕೊಂಡು ಒಂದು ಇರ್ಪನಡು ಇಲ್ಲ. ನೀವು ಹೇಳಿದ ಹಾಗೆ ಸಮಯ ಬಹಳಷ್ಟು ಕಡಿಮೆ ಇದೆ. ನಾನು ಮಲಗುವುದೇ ಬಾರಿ ದಿನಕ್ಕೆ ಒಂದು 3-4 ಗಂಟೆ ಅಷ್ಟೇ ಮಲಗುವಂಥದ್ದು. ನಿನ್ನೆ ಒಂದು ವಿಷಯ ಅದು ಇದರಲ್ಲಿ ಬರಬೇಕು ನಾನು ಹೇಳಿದ್ದೀನಿ. ನಾನು 3 ಗಂಟೆ ತನಕ ಆ ಜಾಗದಲ್ಲಿದ್ದೆ. ಬೆಳಿಗ್ಗೆ 6 ಗಂಟೆಯಿಂದ 3 ಗಂಟೆ ತನಕ ಅಲ್ಲಿದ್ದೆ. ಅಲ್ಲಿಂದ ಸೀದಾ ನಾನು ನಮ್ಮ ಅಲ್ಲಿ ಮೀಟಿಂಗ್ ಇತ್ತು, ಇದರಲ್ಲಿ ಕರಸೇವೆ ಇತ್ತು, ಒಂದು 200 ಜನ ಕರಸೇವೆಯಲ್ಲಿದ್ದರು ಶೆಡ್ಡಿಯಲ್ಲಿ. ಅದು 11 ಗಂಟೆ ತನಕ ಅಲ್ಲಿ ನಾವು ಅಲ್ಲೇ ಇದ್ದೀವಿ. ಅಲ್ಲಿಂದ ನಮ್ಮ ಉದ್ಯಮದ ಕ್ಷೇತ್ರಕ್ಕೆ ನಾವು ಬಂದು ಅಲ್ಲಿಂದ 1 ಗಂಟೆ 12:30 1 ಗಂಟೆ ತನಕ ಅಲ್ಲಿದ್ದು, ಅಲ್ಲಿಂದ ಮನೆಗೆ ಹೋಗಿ ಸ್ನಾನ ಮಾಡಿ ಮಲಗೋದು. ಬೆಳಿಗ್ಗೆ ಇದು ನಿರಂತರ. ಖಾಲಿ ನಾನು ಒಂದೇ ಕ್ಷೇತ್ರದಲ್ಲಿ ಇಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವುದರಿಂದ ಹಿಂಗೆಲ್ಲ ಇರ್ತದೆ. ಆದರೆ ಕೃಷಿ ಒಂದು ಏನಿದೆ ನೋಡಿ, ಸಮಯ ಅಂದರೆ ನಾನು ಒಂದೊಂದ್ಸಲ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಬಂದು ಹೋಗುವಂಥದ್ದಿದೆ, ಒಂದೊಂದ್ಸಲ ವಾರಕ್ಕೆ 2 ಸಲ ಬಂದು ಓದದ್ದಿದೆ. ಇದರಲ್ಲಿ ಯಾವುದೂ ತೊಂದರೆ ಇಲ್ಲ, ನಾನು ಬಿಟ್ಟು ಹೋದ್ರು. ಯಾಕಂದ್ರೆ ಇಲ್ಲಿ ಮಂಗಗಳ ರಾಶಿ ಇದೆ, ಮಂಗಳ ರಾಶಿ ಇದೆ. ಈಗ ಅದು ಹತ್ತಿರ ಬರುದಿಲ್ಲ. ಯಾಕಂದ್ರೆ ಇದರಲ್ಲಿ ಮಂಗಗಳದ್ದು ಉಪದ್ರಣೆ ಇದಕ್ಕಿಲ್ಲ. ಯಾಕಂದ್ರೆ ಕೈ ಮುಟ್ಲಿಕ್ಕೆ ಆಗುದಿಲ್ಲ. ಇನ್ನು ಎರಡನೇದು ನವಿಲು ಅಂದ್ರೆ ಹಿಂಡು ಬರ್ತದೆ. ಒಂದು 100 ನವಿಲು ಈ ಜಾಗದಲ್ಲಿದೆ. ಆ ಗುಡ್ಡದಿಂದ ಒಂದು 7-8 ಬರ್ತದೆ, ಈ ಗುಡ್ಡ 7-8 ಬರ್ತದೆ. ನೀವು
ಸಂಜೆ ತನಕ ಬೆಳಿಗ್ಗೆ ನೀವು ನೋಡಬೇಕು, ಒಂದು ಬರುವ ಒಂದು ಸೀನೆ ನೋಡಬೇಕು. ಒಂದು 100ಕ್ಕಿಂತ ಮೇಲೆ ನವಿಲಿದೆ, ಆದರೆ ಅವರು ಇದರ ಹತ್ತಿರ ಬರೋದಿಲ್ಲ. ಇಲ್ಲದ್ರೆ ಬೇರೆ ಯಾವ್ದು ಗಿಡವನ್ನು ಬಿಡುದಿಲ್ಲ, ಎಲ್ಲ ತಿಂತದೆ. ಮತ್ತೆ ನವಿಲಾಯ್ತು, ಮಂಗ ಆಯ್ತು, ಬಾವಲಿ, ಬೇರೆ ಹಣ್ಣಿಗೆ ಎಲ್ಲ ಬಾವಲಿದು ಉಪದ್ರ ಇದೆ, ಇದಕ್ಕಿಲ್ಲ. ಹತ್ತಿರ ಬರ್ಲಿಕ್ಕೆ ಆಗುದಿಲ್ಲ, ಬಾವಲಿಗೆ ಕೂರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಮುಳ್ಳು. ಆದ್ರಿಂದ ಕೀಟ ಆಗಲಿ ಮರ ಯಾವುದೇ ರೋಗ ಇದರಲ್ಲಿ ಭಾರಿ ಕಡಿಮೆ ಇದ್ರೂ ಸ್ವಲ್ಪ. ಬೇರೆ ಯಾವುದಕ್ಕಿಲ್ಲ ನೋಡಿ, ಯಾವ ತರಕಾರಿಗೆ ಇಲ್ಲ, ಯಾವ ಹಣ್ಣಿಗಿಲ್ಲ, ಯಾವುದಕ್ಕಿಲ್ಲ ನೋಡಿ. ಮತ್ತೆ ಬೇರೆ ಹುಳ, ಈಗ ಮಾವಿನ ಇದಕ್ಕೆ ಒಂದು ಹುಳ ಬರ್ತದೆ, ಚುಚ್ಚಿ ಅಲ್ಲಿ ಮೊಟ್ಟೆ ಇಟ್ಟು ಹೋಗ್ತದೆ. ಇದಕ್ಕೆ ಚುಚ್ಚಲಿಕ್ಕೆ ಆಗುದಿಲ್ಲ, ಇದು ದಪ್ಪ ಇದೆ, ಅದಕ್ಕೆ ಚುಚ್ಚಲಿಕ್ಕೆ ಆಗುದಿಲ್ಲ, ಸಿಪ್ಪೆ ದಪ್ಪ ಇದೆ, ಅದರಿಂದ ಆ ರೀತಿ ಆಗುದಿಲ್ಲ. ಈಗ ಚಂದ್ರಹಾಸನ ಎಲ್ಲ ರೀತಿಯ ರಂಗದಲ್ಲಿ ಯಾವ ರಂಗ ನೆಮ್ಮದಿಯ ವಾತಾವರಣ ಕೊಡ್ತದೆ ಅಂತ. ನೀವು ಅದನ್ನು ಯಾವುದೇ ಕಾರಣಕ್ಕೆ ನಿಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ನಾವು ಕೇಳುವಂಥದ್ದು ನೆಮ್ಮದಿ ಕೊಡುವಂಥದ್ದು ಕೃಷಿ ರಂಗನೇ. ಯಾಕಂದರೆ ಬೇರೆ ಎಲ್ಲದರಲ್ಲೂ ಟೆನ್ಷನ್ ತುಂಬ ಇದೆ. ಒಂದು ಕಾರ್ಯಕ್ರಮದ ಜವಾಬ್ದಾರಿ ನಾನು ತಗೊಳ್ತಾ ಇರ್ತೇನೆ, ಎಲ್ಲಾದರೂ ಸುಮಾರು ತಗೊಂಡಿದೆ. ಅದರಲ್ಲಿ ಆ ಕಾರ್ಯಕ್ರಮ ಪ್ರಾರಂಭಕ್ಕಿಂತಲೂ ಮೊದಲೇ ಮುಗಿಯುವ ತನಕ ಅದರಲ್ಲಿ ತುಂಬ ಟೆನ್ಷನ್ ಇದೆ. ನಮ್ಮ ಉದ್ಯಮ ಒಂದು ನಮ್ದು ಕ್ಯಾಟ್ರಿಂಗ್ ಇದ್ದು ನಿಮ್ಗೆ ಗೊತ್ತಿದೆ, ಹೋಟೆಲ್ ಅಂತೂ ರನ್ನಿಂಗ್ ಇರ್ತದೆ. ಕ್ಯಾಟ್ರಿಂಗ್ ಇದ್ದಾಗೆ ನೀವೊಂದು 1000 ಜನರದ್ದು ವ್ಯವಸ್ಥೆ ಅಂತ ಹೇಳಿದ್ರೆ ನೀವು ಹೇಳಿರ್ತೀರಿ, ಅದು 1000 ಆಗ್ಲಿಕ್ಕೂ ಸಾಕು, 200 ಆಗ್ಬೋದು. ಆ 200 ಆಗುವಾಗ ನೀವು ಇಲ್ಲಿ ಅಲ್ಲಿ ಇರುವುದಿಲ್ಲ, ನೀವು ಅಲ್ಲಿ ಕಾರ್ಯಕ್ರಮದಲ್ಲಿ ಇರ್ತೀರಿ. ನಿಮ್ದು ಕಾರ್ಯಕ್ರಮ ನಮ್ದು ಮರ್ಯಾದೆ ಪ್ರಶ್ನೆ ಆಗ, ನಿಮ್ದು ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಅದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಆಗುವಂಥದ್ದು ಟೆನ್ಷನ್, ಆಗುವಂಥದ್ದು ಟೆನ್ಷನ್, ಆ ಸಮಯಕ್ಕೆ ಸರಿಯಾಗಿ ರೆಡಿ ಆಗದಿದ್ರೆ ಆಗುವಂಥದ್ದು ಟೆನ್ಷನ್, ಅದು ತುಂಬ ಇರ್ತದೆ. ಯಾವುದರಲ್ಲೂ ಬೇರೆ ಯಾವುದರಲ್ಲಿ ಇಲ್ಲ ಟೆನ್ಷನ್ ಇದೆ. ಆದರೆ ಇದರಲ್ಲಿ ಮಾತ್ರ ನನಗೆ ಅದು ಮುಖ್ಯವಾಗಿ ಈ ಡ್ರ್ಯಾಗನ್ ಫ್ರೂಟ್ಸ್ನಲ್ಲಿ ಟೆನ್ಷನ್ ಅನ್ನೋದು ಇಲ್ಲ. ಇವತ್ತು ಕೊಯ್ಯಾದ್ರೆ ಪರವಾಗಿಲ್ಲ, ನಾಳೆ ಕೊಯ್ತೇನೆ. ಇವತ್ತು ಯಾರು ಬರ ಇದ್ರೆ ಪರವಾಗಿಲ್ಲ, ನಾನು ರಾತ್ರಿ ಬಂದು ಕೊಯ್ಬೋದು, ಆ ಥರ ಬೆಳಿಗ್ಗೆ ಬೇಗ ಬಂದು ಕೊಯ್ಬೋದು. ಇದಕ್ಕೆ ಜನ ಬೇಡ, ಅವರು ಬರ್ತಾರೆ, ತಗೊಂಡು ಹೋಗ್ತಾರೆ, ಕೊಯ್ದನ್ನು ತಗೊಂಡು. ನಾನು ನೋಡಿ ಇಲ್ಲಿ ಬಂದೆ ನೋಡಿ, ಅವ ಈಗ ತೂಕ ಅವನೇ ಮಾಡಿದೆ, ನನಗೆ ನಂಬಿಕೆ ಇದೆ ಅವನ ಮೇಲೆ. ನಾನು ಅದರ ಹತ್ತಿರ ಹೋಗಿಲ್ಲ, ಎಷ್ಟು ಬುಟ್ಟಿ ಅಂತ ಎಷ್ಟು ಕೆಜಿ ಅಂತ ಹೇಳ್ತಾನೆ, ತಗೊಂಡು ಹೋಗ್ತಾನೆ, ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಹೋಟೆಲ್ ಉದ್ಯಮದಲ್ಲಿ ಬಹಳಷ್ಟೊಂದು ಒಳ್ಳೆ ರೀತಿಯಾಗಿ ಮಿಂಚಿದಂತಹ ವ್ಯಕ್ತಿ. ಯಾಕಂದರೆ ತುಳುನಾಡಿನವರು ಹೋಟೆಲ್ ಉದ್ಯಮದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಪ್ರಸಿದ್ಧಿಗೊಂಡವರು. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಬಂಜಾರ ಪ್ರಕಾಶ್ ಅಣ್ಣ ಅಂತ ಹೇಳಿದರೆ ಅವರು ಹೋಟೆಲ್ ಉದ್ಯಮದಲ್ಲಿ ಪ್ರಸಿದ್ಧಗೊಂಡಿರು. ತಾವು ಕೂಡ ಈ ರೀತಿಯಾಗಿ ಉದ್ಯಮದಲ್ಲಿ ಪ್ರಸಿದ್ಧಿಗೊಂಡಾಗ ಹೋಟೆಲ್ ಉದ್ಯಮಕ್ಕೂ ಈ ಒಂದು ಕೃಷಿಗೂ ಕನೆಕ್ಟ್ ಆಗೋದು ಹೆಚ್ಚು. ಯಾಕಂದರೆ ಹಣ್ಣು ಹಂಪಲುಗಳ ಉಪಯೋಗ ಇರ್ಬೋದು, ಇದೆಲ್ಲ ಉಪಯೋಗ. ನೀವು ಈ ಡ್ರ್ಯಾಗನ್ ಫ್ರೂಟನ್ನು ತಮ್ಮ ಒಂದು ಹೋಟೆಲ್ ಉದ್ಯಮಕ್ಕೆ ಅಂದರೆ ಕ್ಯಾಟ್ರಿಂಗ್ಗಳಿಗೆ ಉಪಯೋಗಿಸಿದ್ದುಂಟಾ? ಹೋಟೆಲ್ನ ಬಗ್ಗೆ ಈಗ ನನ್ನ ಮಗ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಕೆಲವೆಲ್ಲ ಒಂದು ಫ್ರೂಟ್ ಸಲಾಡ್ ನಂತದ್ದು ಅಥವಾ ಕೆಲವು ಸಲಾಡ್ ನಂತದ್ದಕ್ಕೆ ಅವ ಈ ಹಣ್ಣನ್ನು ಉಪಯೋಗ ಮಾಡಿದ. ಹಾಗೆಯೇ ನಮ್ಮ ದೊಡ್ಡ ದೊಡ್ಡ ಕ್ಯಾಟ್ರಿಂಗ್ ಮಾಡುವಾಗ ಅಲ್ಲಿ ಫ್ರೂಟ್ಸ್ ಕೊಡುವಂಥದ್ದು ಇರ್ತದೆ, ಅಂಥದ್ದಕ್ಕೆ ಈ ಫ್ರೂಟ್ಸ್ ಅನ್ನು ಉಪಯೋಗ ಮಾಡಿದ್ದು ಇದೆ. ಇದನ್ನು ಹಿಂದಿನ ದಿನಗಳಲ್ಲಿ ಯಾವ ಸ್ಟಾರ್ ಹೋಟೆಲ್ನಲ್ಲೂ ಡ್ರ್ಯಾಗನ್ ಫ್ರೂಟ್ಸ್ ಇರ್ತಿರ್ಲಿಲ್ಲ. ಈಗ ನೀವು ಫಸ್ಟ್ ಸಿಗುವುದೇ ಪಪ್ಪಾಯ ನಂತರ ಡ್ರ್ಯಾಗನ್ ಫ್ರೂಟ್ಸ್. ಮತ್ತೊಂದು ನಾನು ವಿಶೇಷತೆಯನ್ನು ಹೇಳ್ತೇನೆ. ನಾನು ಇಲ್ಲಿ ಗಿಡ ನೆಡುವ ಸಂದರ್ಭದಲ್ಲಿ ನಮ್ಮ BC ರೋಡು ಬಂಟ್ವಾಳ ಪಟ್ಟಣದಲ್ಲಿ 60 ಫ್ರೂಟ್ಸ್ ಅಂಗಡಿಗಳಿದ್ದು, ಅದರಲ್ಲಿ ಎಲ್ಲೂ ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಇರಲಿಲ್ಲ. ನಾನು ಇಲ್ಲಿ ಫ್ರೂಟ್ಸ್ ಬೆಳೆಯಲಿಕ್ಕೆ ಪ್ರಾರಂಭದ ನಂತರ ಈಗ ಒಂದು 100 ಅಂಗಡಿ ಇದೆ. ಎಲ್ಲ ಅಂಗಡಿಯಲ್ಲಿ ಒಂದು 15 kg 20 kg ಉಂಟು. ಯಾಕಂದ್ರೆ ಜನ ಈಗ ತೆಗೆದುಕೊಳ್ತಾರೆ ಅಂತ ಗೊತ್ತಾದ ನಂತರ ಅವರು ಇಟ್ಟದಲ್ವಾ. ಆದ್ರಿಂದ ಈಗ ಇದರ ಮಾರ್ಕೆಟ್ ಆಗ್ತಾ ಇದೆ. ಮುಂದೆ ಅದು ಈಗ ಸಣ್ಣ ಮಕ್ಕಳಿದ್ದು ನಾನು ನೋಡ್ತಾ ಇದ್ದೇನೆ. ನಮ್ಮ ಸಂಬಂಧಿಕರಲ್ಲಿ ಕೆಲವು ಮಕ್ಕಳಿದ್ದಾರೆ, ಅವರಿಗೆ ಡ್ರ್ಯಾಗನ್ ಫ್ರೂಟ್ಸ್ ಅಂದ್ರೆ ಅಚ್ಚುಮೆಚ್ಚು ಅದೇ ಬೇಕು ದಿನ. ಬೇರೆ ಫ್ರೂಟ್ಸಿಗೆ ಲೈಕ್ ಮಾಡೋದಿಲ್ಲ. ಅದು ನಾವೆಲ್ಲ ಬೇರೆ ಫ್ರೂಟ್ಸ್ ತಿಂದೋದ್ರಿಂದ ಇದು ಅಷ್ಟು ಒಗ್ಗುವುದಿಲ್ಲ. ಆದರೆ ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಮಾಡಿದ್ರೆ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ವಿಷಯದಲ್ಲಿ ಒಳ್ಳೆಯದು. ನಿಮ್ಮ ಹೊಟ್ಟೆಗೆ ಬೇಕಾದ ಹಾಗೆ ಅದು ಕರಗುವುದಕ್ಕಾಗಲಿ, ಅದರಲ್ಲಿ ಅಸಿಡಿಟಿ ಅನ್ನುವುದಾಗಲಿ ಅಥವಾ ಬೇರೆ ಯಾವುದು ಅದರಲ್ಲಿ ಇಲ್ಲ. ಮತ್ತೆ ನಿಮ್ಮ ಮೋಷನ್ ಹೋಗುವುದಕ್ಕೂ ಡ್ರ್ಯಾಗನ್ ಫ್ರೂಟ್ಸಿನ ಹಾಗೆ ಬೇರೆ ಹಣ್ಣೇ ಇಲ್ಲ ಅಂತ ನನಗೊಂದು ನನ್ನ ಅನಿಸಿಕೆಗೆ ಬಂದದ್ದು. ಖಂಡಿತವಾಗಿ. ಈಗ ಈ ಚಿಗುರು ಬಗ್ಗೆ ಹೇಳಬೇಕು. ಇದು ನೋಡಿ, ನಾನು ಆವಾಗ ನಿಮ್ಗೆ ಅಲ್ಲಿ ಸಿಗಲಿಲ್ಲ. ಇದು ನೋಡಿ ಮೊದಲ ಅಂತ, ಇದು ಇದಕ್ಕಿಂತಲೂ ಸಂದಿರ್ತದೆ. ಇದಕ್ಕೆ ಸಣ್ಣದಂದ್ರೆ ಸಣ್ಣ ಪಾಯಿಂಟ್, ಇದು ದೊಡ್ಡದು ಆಗ್ತಾ ಹೋಗ್ತದೆ. ಇದರ ಅಂತ ದೊಡ್ಡದಾದ್ರೆ ಇಷ್ಟು ಉದ್ದ ಬರ್ತದೆ. ಅರಳುವುದಕ್ಕಿಂತ 10 ದಿವಸ, ಇನ್ನು 10 ದಿವಸದಲ್ಲಿ ಇಷ್ಟು ದೊಡ್ಡ ಒಂದು ಪೂಂಬೆ ಅಂತಾರೆ ನೀವು. ಈಗ ಇದು 10 ದಿವಸದಲ್ಲಿ ಇಷ್ಟು ದೊಡ್ಡ ಇದು ಬೆಳೆಯೋದು ಅಷ್ಟು ಫಾಸ್ಟ್ ಅದು ಬೆಳೆಯುವಂಥದ್ದು. ಅಷ್ಟು ಫಾಸ್ಟ್ ಇಷ್ಟು ದೊಡ್ಡದಾಗುತ್ತೆ. ಇಷ್ಟು ದೊಡ್ಡದು ಹೀಗೆ ಬರ್ತದೆ, ಈ ಟೈಪ್ ಬರ್ತದೆ. ಈ ಟೈಪ್ ಬಂದು ಆ ದಿವಸ ಅರಳುತ್ತಂದ್ರೆ ನಮ್ಗೆ ಗೊತ್ತಾಗ್ತದೆ. ಅದು ರಾತ್ರಿ ಅರಳಿ ಬಿಡ್ತದೆ. ಆದ್ರೆ ಎಲ್ಲೋ ಒಟ್ಟೆ ಟೈಮಲ್ಲಿ ಅರಳುತ್ತೆ ಅಂತ ಹೇಳೋದು. ಈಗ ಈ ಗಿಡದಲ್ಲಿ ನಿಮ್ಗೆ ಈಗ ನಾಳೆಯಿಂದ ನೋಡಿದ್ರೆ ಅಲ್ಲಲ್ಲೆಲ್ಲ ಕಾಣ್ತದೆ. ಇದರಲ್ಲಿ ಒಂದು 25-30 ಇರ್ಬೋದು. ಅದರಲ್ಲಿ ಒಂದು 5-6 ಹಾಳಾಗ ಎಲ್ಲದರಲ್ಲಿ ಇದೆ. ಯಾವ ಹೂ ಇರ್ಲಿ, ಮನುಷ್ಯರಿರ್ಲಿ, 10 ಜನ ಮಕ್ಕಳಿದ್ರೆ ಅದರಲ್ಲಿ 2 ಏನಾದ್ರೂ ಆಗುವಂಥದ್ದು ಅದು ಇರ್ದೇ ಇರ್ತದೆ. ಇದು ದೊಡ್ಡದಾಗ್ತಾ ಹೋಗುವ 10 ದಿವಸದಲ್ಲಿ ಅರಳುತ್ತದೆ. 10ರ ನಂತರ 30 ದಿವಸದಲ್ಲಿ ಈ ಟೈಪ್ ಹಣ್ಣು ಸಿಗ್ತದೆ.
ಕೇವಲ ಡ್ರ್ಯಾಗನ್ ಫ್ರೂಟನ್ನು ಮಾಡಿದವರು ಮಾತ್ರ ಅಲ್ಲ, ಹಲವಾರು ರೀತಿಯಾಗಿರುವಂಥ ಹಣ್ಣು ಹಂಪಲುಗಳನ್ನು ಮಾಡಿದ್ದೀರಿ. ಈ ಹಲವಾರು ರೀತಿಯ ಹಣ್ಣು ಹಂಪಲು ಮಾಡಬೇಕು ಅಂತ ಯಾಕಂತ ಹೇಳಿದರೆ ಅಲ್ಲಿ ರಂಬುಟನನ್ನು ಗಮನಿಸ್ತಾ ಹೋಗ್ತೇವೆ. ಅದು ಕೂಡ ಈ ಡ್ರ್ಯಾಗನ್ ಫ್ರೂಟ್ನ ಟೈಮಲ್ಲಿಗೆ ಒಂದು ಮಿಂಚಿದಂತಹ ಹಣ್ಣು. ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಫ್ರೂಟ್ಗಳೊಟ್ಟಿಗೆ ಹಲಸು ಮತ್ತು ಮಾವನ್ನು ಇಟ್ಟಿದ್ದೀರಿ. ಇವೆಲ್ಲವನ್ನು ಕೂಡ ಆರೈಕೆ ಹೇಗೆ ನಡೀತಾ ಹೋಗ್ತದೆ? ಫ್ರೂಟ್ಗಳು ಸಿಗ್ತಾ ಇದೆಯಾ? ಇಲ್ಲ, ನಮ್ಮದು ಇಲ್ಲಿ ಒಂದು 14 ಎಕರೆ ಜಾಗ. 14 ಎಕರೆ ಜಾಗ. 14 ಎಕರೆ ಜಾಗದಲ್ಲಿ ನಾನು ಒಂದು 3.5 ಎಕರೆ ಜಾಗವನ್ನು ಪ್ರತಿ ವರ್ಷ ಭತ್ತ ಮಾಡೋದಕ್ಕಾಗಿ ಮೀಸಲಿಟ್ಟಿದ್ದೇನೆ. ಭತ್ತದ ಕೃಷಿಯನ್ನು ಮಾಡ್ತಾ ಇರ್ತೇನೆ. ಅದು ಒಂದು ನನ್ನ ಮನೆ ಎದುರಿನಲ್ಲಿ ಇರುವುದರಿಂದ ಅದು ನೋಡುವುದೇ ಚಂದ. ಸಣ್ಣ ನೇಜ್ ಅಂತೀರಿ, ಅಲ್ಲಿಂದ ಅದು ಪೈರು ಮಾಗುವ ತನಕ, ಕೊಯ್ಯುವ ತನಕ, ಕೊಯ್ಯುವಾಗ ಅದೆಲ್ಲ ಒಂದು ಕಲ್ಪನೆಗೆ ಅದು ಈಗ ಮೀರಿದ್ದು ಅಂತ ಹೇಳ್ಬೋದು. ಹಿಂದಿನ ದಿನಗಳಲ್ಲಿ ನಾವೆಲ್ಲ ಮಾಡಿದ್ದು ನೋಡಿದ್ದು. ಆದ್ರೆ ಈಗಲ್ಲ, ಈಗಂತೂ ಅದೊಂದು ಬಹಳ ಹೊಸತನದ ಇದೊಂದು ಫೋಟೋಶೂಟಿಗೆ ಬಾರಿ ಚೆನ್ನಾಗಿ ಹೇಳ್ತಾರಲ್ಲ, ಹಾಗೆ ಆಗಿದೆ. ಅದು ಅಷ್ಟಿಟ್ಟಿದ್ದೇನೆ. 2 ಎಕರೆ ಜಾಗದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಅನ್ನು ಹಾಕಿದ್ದೇನೆ. 4 ಎಕರೆ ಜಾಗದಲ್ಲಿ ಅಡಿಕೆ ತೋಟ, ಸ್ವಲ್ಪ ಹಳೆಯದು ಸ್ವಲ್ಪ ಹೊಸದಿದೆ. ಮತ್ತೆ ಒಂದು 2 ಎಕರೆಯಲ್ಲಿ ಹಲಸಿನಲ್ಲೂ ಸುಮಾರು ಇದೆ. ರೆಡ್ ಕಲರ್ನ ಒಂದು ಹಲಸು ಇದೆ, ದಂಗ್ ಫ್ರೂಟ್ ಅಂತ, ಅದಕ್ಕೆ ದಂಗ್ ಸೂರ್ಯ ಅಂತ. ಭಾರಿ ರೆಡ್ ಕಲರ್, ದಪ್ಪ ಸೊಳ್ಳೆ, ಸ್ವೀಟ್ ಅಂಥದ್ದು ಸುಮಾರು ಬೇರೆ ಬೇರೆ ವೆರೈಟಿ ಗಿಡ, ಹಲಸಿನ ಗಿಡ ಹಾಕಿದ್ದೇನೆ. ನಮ್ಮ ಊರಿನಲ್ಲಿ ಇದಾಗೋದು ಕಡಿಮೆ, ಯಾವುದು ಬಟರ್ ಫ್ರೂಟ್ ಅದರದ್ದು ಒಂದು 50 ಗಿಡ ಹಾಕಿದ್ದೇನೆ. ಈ ಸಲ ಆಗಿದೆ. ಆಮೇಲೆ ರಂಬುಟಾನಿದ್ದು ಒಂದು 100 ಗಿಡ ಹಾಕಿದ್ದೇನೆ. ಅದು ಆಗ್ತಾ ಇದೆ, ಒಂದು 2 ಬೇರೆ ಬೇರೆ ವೆರೈಟಿ. ಆಮೇಲೆ ಮಾವು ಅಂತೂ ಸುಮಾರು ವೆರೈಟಿ ಹಾಕಿದ್ದೇನೆ. ಅದರೊಟ್ಟಿಗೆ ಮಿಕ್ಸ್ ಫ್ರೂಟ್ಸ್, ಕೆಲವೆಲ್ಲ ಫ್ರೂಟ್ಸ್ ಇದೆ, ಆಗ್ತಾ ಇದೆ, ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಮಳೆಗಾಲ ಆದ್ರಿಂದ ಅವು ಎಲ್ಲ ಹಾಗೆ ಮುಗೀತು. ಹೌದು, ಆ ತೋಟವನ್ನು ಈಗ ಬಟರ್ ಫ್ರೂಟ್ ಅವಕಾಡೋ ಈಗ ಸಣ್ಣ ಹಣ್ಣು ಒಂದು 2 ಗಿಡದಲ್ಲಿ ಆಗಿದೆ ಅಂತ ಹೇಳಿ. ಆ ಬಟರ್ ಫ್ರೂಟ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಹಕ್ಕೆ ಆರೋಗ್ಯಕರ. ಅದರೊಟ್ಟಿಗೆ ಸ್ಪೆಷಲ್ ಏನು ಅಂತ ಹೇಳಿದರೆ, ಅವಕಾಡವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಕಾಸ್ಟ್ಲಿ. ಹೌದು, ಹಾಗಾಗಿ ಆ ಕಾಸ್ಟ್ಲಿ ಹಣ್ಣನ್ನು ಕೂಡ, ಯಾಕಂದರೆ ಅವಕಾಡವನ್ನು ತಿನ್ನಬೇಕು ಅಂತೇಳಿ ಆದಾಗ ತಿನ್ನಲಿಕ್ಕೆ ಗೊತ್ತಿರಬೇಕಾಗ್ತದೆ. ತಿಂದ ನಂತರ ಆರೋಗ್ಯಕ್ಕೆ ಭಾಳಷ್ಟು ರೀತಿಯಾಗಿರುವಂಥ ಪರಿಣಾಮಗಳನ್ನು ಬೀಳ್ತಾ ಹೋಗ್ತದೆ. ಅಂತಹ ಫ್ರೂಟ್ಗಳನ್ನು ಬೆಳೆದಿರೋ ಈಗ ಎಲ್ಲವನ್ನು ಮಾಡಿದ್ದೀರಲ್ಲ. ಚಂದ್ರಾಸಣ್ಣ ಆಗಲೇ ಹೇಳ್ತದ್ದು, ಬೇರೆ ಬೇರೆ ಉದ್ಯಮಗಳಿರುವ ಕಾರಣ ಇಲ್ಲಿ ನೋಡಿಕೊಳ್ಳೋದು ಯಾರು? ಇಲ್ಲಿ ಒಂದೇ ಒಂದು ಜನ ಈ ಜಾಗದಲ್ಲಿ ಇಲ್ಲ. ಆ ಮನೆ ಬೇಗ ಇರ್ತದೆ. ಕೆಲಸವರಿಗಂತ ಒಂದು ಮಾಡಿದ್ದೇವೆ. ಈಗ ಇವತ್ತು ನಾನು ಕರೆಸಿದ್ದು ಹಣ್ಣು ಕೊಯ್ಲು, ನನಗೆ ಪುರುಸೊತ್ತಿರಲಿಲ್ಲದಿಂದ ಇದೊಂದು ಇವತ್ತು ಹಣ್ಣು ಕೊಯ್ಬೇಕಿತ್ತು. ಕೊಯ್ಲಿಕ್ಕಾಗಿ ನಾನು ಅವರನ್ನು ಕರೆದಿದ್ದೆ. ಇಲ್ಲ ಯಾರು ಇರುವುದಿಲ್ಲ. ಶೆಟ್ರು ಒಂದು ಗಳಿಗೆಯೂ ಫ್ರೀ ಇರುವುದಿಲ್ಲ. ಆದರೂ ಕೂಡ ಕೃಷಿಯಲ್ಲಿ 1 ಗಳಿಗೆ ಆದರೂ ಬಂದು ದಿನಕ್ಕೆ ಹೋಗ್ತಾರಂತೆ. ಒಂದು 5 ರಿಂದ 10 ನಿಮಿಷ ಆದರೂ ಒಮ್ಮೆ ನೋಡಿ ಹೋಗ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಸಿಗುವ ನೆಮ್ಮದಿ ಬೇರೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ ಅಂತ ಹೇಳುವಂತಹ ವಿಶಿಷ್ಟವಾಗಿರುವಂಥ ಮನೋಭಾವನೆ. ಖಂಡಿತವಾಗಿ ಇಂತಹ ಒಂದು ಮನೋಭಾವನೆಯೊಟ್ಟಿಗೆ ಅದೆಷ್ಟೋ ರೀತಿಯಾಗಿರುವಂಥ ಕೃಷಿಕರಿಗೆ, ಯಾಕಂದರೆ ಈ ವರ್ಷ ನಾವು ಮಾಡಿದ್ದೇವೆ, ಕಳೆದ ವರ್ಷ ಇನ್ನೊಂದು ವರ್ಕ್ ಮಾಡಿರ್ಬೋದು. ಈ ಎಲ್ಲ ಟೈಮಲ್ಲಿ ಚಂದ್ರಾಸಣ್ಣ ಮಲ್ತಿದ್ದೇವೆ ಮಾರ್ರೆ, ನಮಕ್ಲ ಮಲ್ಪೊಡು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಗಿರುವಂಥದ್ದು. ಇದು ಮಾತೇರೆಗಿಲ್ಲ ಈರ್ಪನೋಡು ಪ್ರತಿ ಒಂಜಿ ಕೃಷಿ ಇಲ್ಲ ನಮ್ಮ ಶೋ ಕೂಡ ಆರೈಕೆ ಮಂತಂಡ ವಾ ರೀತಿಡು ನಮಕ್ಕೊಂದು ಎಡ್ಡೆ ರೀತಿ ರಿಟರ್ನ್ಸ್ ತಿಕ್ಕೊಂದು ಸರ್. ಇನಿತ್ತ ದಿನೊಟ್ಟು ಒಂತೆ ಕೃಷಿನ ಪತ್ತೊಂದು ಜೀವನ ಸಾಗಿಸ್ಯಾರೆ ಎನ್ನ ಕೊಡೋದು ಕಷ್ಟ ಅಂತ ಇಲ್ಲಲ್ದಾಯನೇ ಬೇಲೆ ಮಲ್ತೊಂದು ಮಾತೆಲ್ಲ ತೂಂದು ತುಂಡ ಒಂತೆ ಸಾಧ್ಯತೆ ಉಪ್ಪು ಮಲ್ಲ ಕೃಷಿ ಮಲ್ಪೊಂಡು ಬೇಲೆ ದಾಖಲು ಬೋಡಿ ಅಂಡ್ ಈ ಬೇಲೆ ದಾಖಲೆ ನಮ್ಮೊಂದು ಇಂಥದಿನೊಟ್ಟು ಕೃಷಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡುವಂತೆ ಕಷ್ಟ. ದಾಯಬಂಡ ಘಟ್ಟದ ಮಿತ್ತಡು ಒಂಜಿ 300 ರೂಪಾಯಿ ಒಂಜಿ ಬೆಲೆದ ಆಗುತ್ತೆ ನನ್ನ ಮೂಲ ಒಂಜಿ 1000 ರೂಪಾಯಿ ಸತ್ಯ ಅಂಚಾದ ಪನಾಗ ಅಕ್ಕಲೆಗ ಆಪಿನ ಬುಲೆಗಲ ಇಡೆ ಮೂಲ ಆಪಿನ ಬುಲೆತ್ಲ ವ್ಯತ್ಯಾಸ ಉಂಟು. ಅವಳು ಒಂಜಿ ಬರ್ಸ ಬತ್ತಂದ ಅಂಡ 4 ಬುಲೆ ಮಲ್ಪಿರಕುಲು ನಂಕ್ ಮಲ್ಪರ ಆಪುನಿ ಒಂಜಿ ವೇಳೆ ಭತ್ತದ ಕೃಷಿ ಅಂಡಲ್ಲ 4 ಕೃಷಿ ಮೂಜಿ ಕೃಷಿ ಆ ಕೃಷಿ ಮಲ್ಪುನ ಸಂದರ್ಭಡು ಕೆಸರಡೆ ಮಲ್ಪುನ ಕೃಷಿ ಅವು ಐಕ್ ಬೋರ್ತಿನ ಜನ ಬೋಡೆ ಕೆಸರಡು ದೊಂಕೋಡೆ ಅಂಡ್ ಅವು ಲಂಚತ್ ఆయన మలమల్ల విశాలమైన కండ ఐకి పునియేజ్జి ఏత జాగు తోజుండు అವು ಪೂರ ನಮ್ಮ ಮೂಲಂಚತ್ ಒಂಜಿ ಈತಿಯಲ್ಯ ಕಂಡ ಐತ ಸುತ್ತಮುತ್ತ ಗುಡ್ಡೆ ನಮ್ಮ ಈತಿಯಲ್ಯ ಕಂಡಡು ಟ್ರ್ಯಾಕ್ಟರ್ ಟಿಲ್ಲರ್ ಐಟ್ ಟ್ರ್ಯಾಕ್ಟರ್ ಅಂತೂ ಕಷ್ಟ ಟಿಲ್ಲರ್ ಬತ್ತೊಂದು ಜಪ್ಪೋಡು ಅವಲಂಚತ್ ಟ್ರ್ಯಾಕ್ಟರ್ ದಿನಕ್ಕೂ ಲಕ್ಷ ಪುನಿಯೇಜಿ ಒಕ್ಕೊಂದಾದ ಬಂಡ ಅವು ಪೂರ ನಮ್ಮ ಹಿಂದೂ ಹತ್ತು ನೀರಾವರಿ ಹತ್ತು ಇರಗ ಒಂಜಿ ಯಾನು ಎಲ್ಲಿಯ ವಿಷಯ ಪನ್ಪೆ ನಮ್ಮ ಮಲ್ಪುನ ಬತ್ತೋಗುಲ ಅವ್ಲು ಮಲ್ಪುನ ನೆಲಗಡಲ್ಲ ಯಾನು ಹುಬ್ಳಿಡು ಇತ್ತಿನ ಅಲ್ಪದೇನಿ ಯಾನು ತೂತಿನೇ ಒಂಜಿ ನೆಲಗಡಲೆಗ್ ಕ್ವಿಂಟಾಲ್ಗೆ ಹೆಂಗೊತ್ತು ಇತ್ತದ 5,000 ರೂಪಾಯಿ ತಂಡ ಭತ್ತೋಗು ಉಪ್ಪುಣಿ ಭತ್ತೋಗು 2,500 ರೂಪಾಯಿ ಏತ ಡಿಫರೆನ್ಸ್ ಅಂತೂ ಅಲ್ಪ ಗೊಬ್ಬರ ಕಡಿಮೆ ಬಾಡ್ದು 1 ಎಕರೆ ಜಾಗಡು ಭತ್ತೋರ್ದು 4 ಪಟ್ಟು ಹೆಚ್ಚ ಒಂದು ಆಪುಂಡು ಬೇಲೆ ಸುಲಭ ಟ್ರ್ಯಾಕ್ಟರ್ ಒಕ್ಕೊಂದು ಒಪ್ಪುನಿ ಟ್ರ್ಯಾಕ್ಟರ್ ಬಿತ್ತೊಂದು ಒಪ್ಪುನಿ ಮೂಲಂಚತ್ತು ಜನ ಇತ್ತದೇ ಆವಡುದು ಮಾತ ರೇಟನ್ನು ತುಯ್ಯರ್ದಂಡ ಐತ ರೇಟ್
ಕ್ವಿಂಟಾಲ್ಗೆ ಆಜಿ ಸಾರಂಡ ನೆಕ್ ಕ್ವಿಂಟಾಲ್ಗೆ 2.5 ರೂಪಾಯಿ ಓಕೆ ಡಿಫರೆನ್ಸ್ ಉಂದುಲೆ ಅವೇ ಒಂಜಿ ಭತ್ತವನ್ನು ಅರಿಯಾವಡುಂದಾಂಡ ಐತೆ ಪಿರೋಡ್ ಏತ ಪ್ರೋಸೆಸ್ ಉಂಡು ತುಳು ಐಟ್ ತಾಲಜಿ ಡೈರೆಕ್ಟ್ ಮಾರುಣಿ ಓಕೆ ಐಟ್ ಬೇತೆ ಬೇತೆ ಅವು ವಾಣಿಜ್ಯ ಬೆಳೆ ಐಟ್ ಎಣ್ಣೆ ದೆಪ್ಪರೆ ಪುಂಡಿ ನೆಟ್ ದಾಲಜಿ ನಂಗೆ ಉನಿಯರ ನುಪ್ಪು ಮಾತ್ರ ಅಂಚಾದ ಪುನಗ ಸೌತ್ ಕೆಂಟ್ರಡು ನಂಗೆ ಈ ಬೇತೆ ಬೇತೆ ದಾಲ ಬುಲೆ ಮಲ್ತೊಂದು ಹೆಚ್ಚ ಜಾಗ ಇತ್ತದು ಐಟ್ ಮಲ್ತೊಂದು ಮಾರಿಮಲ ಲಾಭ ಹತ್ತಂಡಲ್ಲ ಇರೆಗೆ ಬೇತಂಜಿ ಉದ್ಯಮ ಇತ್ತೊಂದು ಐತ ಒಟ್ಟಿಗೆ ಏನು ಮಲ್ತೊಂದು ಪೋಪಣಿಗೆ ತೊಂದು ಆಂಡ ನೆಮ್ಮದಿಂದ ಉಪ್ಪುನಿ ಈ ಕ್ಷೇತ್ರಡು ಮಾತ್ರ ಬೊಕ್ಕದ ಓ ಕ್ಷೇತ್ರಡ್ಲ ಈರು 75 ವರ್ಷ ಬದುಕುನ ಎಂದಂಡ ಐಟ್ 10 ವರ್ಷ ಬದುಕುವರು ನೆಟ್ಟು 75 ವರ್ಷ ಬದುಕುನ ಎಂದಂಡ ಈರು 85 ಸ್ವಲ್ಪ ವರ್ಷ ಬದುಕಿರ ಸಾಧ್ಯತೆ ಉಂಟು ಸತ್ಯ ಇದು ತೂಪಿನಾಂಡ ಇದೆ ಅವೇ ಇದು ನಮ್ಮ ಪೋಪಿನಾಂಡ ಇದು ಹುಬ್ಬಳ್ಳಿಗೆ ಅಥವಾ ಉತ್ತರ ಕರ್ನಾಟಕ ಇಪ್ಪು ಅಥವಾ ಘಟ್ಟಗೆ ಇಪ್ಪು ಈ ಫ್ರೂಟ್ ಮಲ್ಪಿನ ಅಂಡ ಅಕ್ಲೆಗೆ ಎಡ್ಡೆ ಪ್ರಾಫಿಟ್ ನಮ್ಮಕ್ಕೆ ಎಡ್ಡೆ ಪ್ರಾಫಿಟ್ ಏಜಿ ಅವು ಅಕಲಿಗೆ ಎಂಚವನ್ ದಾಯಬಂಡ ನೆಕ್ಕ ಎಂಚಿನ ಬಂಡ ದೊಂಬು ಬೋಡು ಸತ್ಯ ವರ್ಷ ಕಡಿಮೆ ಬೋಡು ಅಂದು ನೀರು ಕಡಿಮೆ ಬೋಡು ಅವಳು ಬರ್ಸ ಬರ್ಪಣದ ಬಗ್ಗೆ ಇರೇ ಗೊತ್ತುಂಟು ಅವಳು ಬರ್ಸ ಬಡ್ಪಣಿ ಭಾರಿ ಕಡಿಮೆ ಅವಳು ಮರಿಯಲ್ಲ ಪಂಡ ಅವು ಒಂದು ವರ್ಷಗೂ 4 ವರ್ಷ ಬತ್ತಂಡ ಅಕ್ಲೆಗೆ ಯಾರು ಆ ಜಾಗಲಿಡು ಇರಗೆ ಈ ಸೀಸನ್ ನಂಗೆ ಆಪಿನತ್ತ ಡಬಲ್ ಫ್ರೂಟ್ಸ್ ಆಪು ಬೊಕ್ಕ ಹಾಳಾಪುಜಿ ಒಂಜಿ ಪೂ ಹಾಳಾಪುಜಿ ನಮ್ಮಲ್ಪ ಪೂ ಅಂತ ಹಾಳಾಪು ಅಂಚಾದ ಈ ಇದು ಅಲ್ಪಾಡ್ದೆ ಫ್ರೂಟ್ಸ್ ಮಾಡ್ತೀನಿ ನಮ್ಮ ಈ ಸೌತ್ ಕೆನಡಾ ಆಪುಂಡ ಅಜ್ಜವನ್ನ ಪೊಡಿಗೆ ನಂಕುತ್ತನೆ ಅಂಡ್ ನಮ್ಮ ಆಂಡ್ ವರ್ಷ ಇತ್ತುಂಡಲ್ಲ ಆತ ಇಳುವರಿ ಬತ್ತಿಜಿಂಡಲ್ಲ ನಮ್ಮ ಆಂಡ್ ಸಕ್ಸಸ್ ಆಂಡ್ ಎಂಕ ಇತ್ತೆ ಅನ್ಪಂಡ ಭಾರಿ ಕಡಿಮೆ ಖರ್ಚಿಡು ಈ ಫ್ರೂಟ್ಸ್ ಕೊಯ್ಯರೆ ತೆಕ್ಕೊಂದುಂಡು ತೋಲಿ ವೀಕ್ಷಕರೇ ಪ್ರತಿಯೊಂದು ಕ್ಷಣಟ್ಲ ಪ್ರತಿಯೊಂದು ವ್ಯಕ್ತಿಗೆಲ್ಲ ನೆಮ್ಮದಿದ ವಾತಾವರಣ ಬೋಡುಂದಾಂಡ ಕೃಷಿಟ್ಟು ಮಾತ್ರ ಸಾಧ್ಯ ಪನ್ಪಿನ ಪಾತ್ರ ತಗೊಂಡಿದ್ದೆ ಮಂಡ ಪ್ರತಿಯೊಂದು ಕ್ಷೇತ್ರ ಅಟ್ಲ ನಮ್ಮ ಉದ್ಯಮ ಕ್ಷೇತ್ರ ಅಟ್ಲ ಬೇರೆ ತಗೋಲಿ ಬೇರೆ ಬೇರೆ ರೀತಿಯಿಂದ ಶಿಕ್ಷಣ ಕ್ಷೇತ್ರ ಅಟ್ಲ ನಮ್ಮ ಬೇರೆ ಸಾಧ್ಯ ಉಂಟು ಧಾರ್ಮಿಕ ಕ್ಷೇತ್ರ ಅಟ್ಲ ಬೇರೆ ಸಾಧ್ಯ ಉಂಟು ಇದು ಮಾತ್ರ ಕ್ಷೇತ್ರ ಎತ್ತದು ಖುಷಿ ಓಲುಂಡು ಕೇನಂದಾಂಡ ಅವು ಕೃಷಿಟ್ಟುಂಡು ಒಂದು പേರಿಗೆ ಅಂಚಾದ ಆ ಕೃಷಿತ್ತ ಮಾತ್ರ ರೀತಿಯ ವಿಷಯದೊಟ್ಟಿಗೆ ನಮಗೆ ಮಾತರೆಗಿಲ್ಲ ಈ ಒಂಜಿ ತೋಟದುಲೆ ಬತ್ತದ ನಮ್ಮಕ್ಲೊಂಜಿ ನೆಮ್ಮದಿದ ವಾತಾವರಣ ಕೊರಿಯರತ್ತ ಐಕ್ ಖಂಡಿತವಾದ ಮಾತ್ರ ವೀಕ್ಷಕರ ಪರವಾದ ಸೋಲ್ಮೇಲು ಧನ್ಯವಾದ ಅಂಚೆನೆ ಎಂಕಲ್ನ ಈ ಜಾಗ ಬೈದಾರು ಭಾರಿ ಆತ್ಮೀಯವಾಯಿನ ಸಂಬಂಧ ನಮ್ಮ ಕುಡ್ಲ ಆಯ್ತು ಇಡೀ ತಂಡದ ನಿಖಲು ಮಾತ್ರ ಎಂಕ್ಲೆ ಪರಿಚಯ ಆಯ್ತಿನಾಳು ಗೊತ್ತಿನಾಗಲು ಎಂಕಲ್ ನಮ್ಮ ಇತ್ತದ ಒಂಜಿ ಪ್ರೀತಿಡು ಈ ಜಾಗ ಬರ್ತದೆ ನೇನು ಎಂಕ್ಲೆಡ ಐತ ಬಗ್ಗೆ ತೆರಿಯೊಂದು ರೆಕಾರ್ಡ್ ಮಲ್ತದು ನನ್ನ ಪ್ರಸಾರ ಮಲ್ಪಬಾರದು ಮಂಡ ಅವಳೆ ಎಂಕ್ಲೆ ಭಾರಿ ಖುಷಿ ಉಂಟು ಏನೀತ ನಿಖುಲ್ ಬರ್ತದೆ ನೇನು ಶೂಟ್ ಮಲ್ತದೆ ಜನಕುಲೆಗೆ ತೆರ್ಪವನ ಅಂಚಿನ ವ್ಯವಸ್ಥೆಯನ್ನು ಮಲ್ತದಾರು ಅಂಚಾದ ಯಾನ್ ಸುರುಟು ನಮ್ಮ ಕುಡ್ಲ ಟಿ ವಿ ತಂಡದ ಪ್ರತಿಭಟರು ಇರು ಐತ ಒಟ್ಟಿಗೆ ಯುವಕರನ್ನೇ ಉಳ್ಳೇರು ಒಕ್ಕಲ ಬೈದಿನ 2-3 ಜನ ಉಳ್ಳರು ನಿಖಲೆ ಮಾತ್ರಗಳ ಎಣ್ಣ ಪರವಾದ ಎಂಗಳ ಕುಟುಂಬದ ಪರವಾದ ಧನ್ಯವಾದದ ಒಂಜಿ ಕೃತಜ್ಞತೆ ನಾನು ಸಲ್ಲಿಸ ಖಂಡಿತವಾದ ಈ ರೀತಿ ಮಲ್ಲ ಸಾಧನೆ ಮಲ್ಪನಾಗ ನಮ್ಮ ತೋಜ ಹೊಡತೆ ಖಂಡಿತವಾದ ಪೊರ್ಲುದ ಕೃಷಿ ತೋಜಾಯರು ಸೊಲ್ಮೇಲು ನಮಸ್ತೆ.